विघ्नविनाशाय स्मृतिहृदयदीप्ताय हरये नारायणं निखिलपूर्णगुणैकदेहम् अश्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि अस्मद्गुरुसमारम्भां ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಸಿದ್ಧಾಂತದಲ್ಲಿ ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಿರ್ದೋಷ, ಇದು ಪ್ರಮೇಯ, ಇದೊಂದು ಸಬ್ಜೆಕ್ಟ್. ಇದನ್ನು ಪ್ರಶ್ನೆ ಮಾಡ್ತಾರೆ, ಯಾವ ಪ್ರಮಾಣಗಳಿಂದ ಇದನ್ನು ಹೇಳ್ತೇನೆ, ಯಾವ ಪ್ರಮಾಣದಿಂದ? ವೇದ ಎಂಬ ಪ್ರಮಾಣದಿಂದ ಹೇಳಿ. ವೇದವೇ ಯಾಕೆ ಪ್ರಮಾಣ ಆಗಬೇಕು? ನಾವು ಹೇಳಿದ್ದು ಯಾಕೆ ಪ್ರಮಾಣ ಆಗಬಾರ್ದು? ಆವಾಗ ವೇದವು ಪ್ರಮಾಣ ಯಾಕೆ ಆಗಬೇಕಂದ್ರೆ, ವೇದವು ಅಪ್ರಮಾಣವಾಗೋದಕ್ಕೆ ಕಾರಣ ಅದೇನೋ ದೋಷಗಳಿದೆ. ಏನು ದೋಷಗಳು? ಇಲ್ಲ, ವೇದ ಸುಳ್ಳು ಹೇಳ್ತದೆ. ಗಾಯತ್ರಿ ಮಾಡಿದ್ರೆ ಬುದ್ಧಿ ಬರ್ತದೆ ಅಂತ ಹೇಳಿ ನಾವು ಗಾಯತ್ರಿ ಮಾಡೇ ಮಾಡ್ತೀವಿ, ಬುದ್ಧಿ ಬರೆಯುವ. ಈ ಹೋಮ ಮಾಡಿದ್ರೆ ಮಳೆ ಆಗ್ತದೆ ಅಂತ ಹೇಳಿ ಹೋಮ ಮಾಡಿದ್ದಾಯಿತು, ದುಡ್ಡು ಖರ್ಚಾಯಿತು, ಮಳೆ ಆಗ್ತದೆ. ಲಕ್ಷ್ಮೀದೇವಿ ಪೂಜಾ ಮಾಡೋ ಸಂಪತ್ತು ಬರ್ತದೆ ಅಂತ ಪೂಜಾ ಮಾಡೋದು ಸಂಪತ್ತು ಬರ್ತದೆ. ಹೀಗೆ ವೇದಗಳಲ್ಲಿ ಸಾಕಷ್ಟು ಯಶುಚಿ ಪ್ರಯತೋ ಭೂತ್ವ ಯೋಯಾದಾಚ್ಯಮನ್ವಹಂ ಶ್ರಿಯ ಪಂಚದಶರ್ಚಂಚ ಶೀಘ್ರಾಂ ಸತಂ ಜಪೇತ್. ಈ ಹಿರಣ್ಯವರ್ಣಾಮಹಿಣೀಂ ಎಂಬ ಲಕ್ಷ್ಮೀ ಸೂಕ್ತಿ ಇರೋದು ವೇದನಾಗ 15 ಸಲ ಇದನ್ನು ಆವೃತ್ತಿ ಮಾಡಿ ಜಪ ಮಾಡಿ ಹೋಮ ಮಾಡಿದ್ರೆ ಅವ್ನಿಗೆ ಅತ್ಯುತ್ತಮವಾದಂಥ ಸಂಪತ್ತು ಬರ್ತದೆ ಅಂತ ಹೇಳಿ ಅದು ಮಾಡಿ ಆಯಿತು, ಬಂದಿಲ್ಲ ಅಂತೂ ವೇದಗಳು ಅಪ್ರಾಮಾಣಿಕ. ಯಾಕಂದ್ರೆ ಅವು ಸುಳ್ಳು ಹೇಳ್ತಾವೆ, ಅದಂದ್ರೆ ಹೇಳ್ದಂಗೆ ಆಗಂಗಿಲ್ಲ. ಅದಕ್ಕೆ ಟೀಕಾರ್ಯಾರಿಗೆ ಹೇಳ್ತಾರೆ ಆಚಾರ್ಯರು, ವೇದಗಳಿಗೆ ಅಪ್ರಾಮಾಣ್ಯ ಹೇಳೋವ ನೀನು ವೇದಗಳನ್ನು ಓದಿದೆ, ಅದಂಗೆ ಆಚರಣೆ ಮಾಡಿದೆ, ನೀ ಮಾಡಿದ್ದೆ. ಯಾವುದೋ ಮಾತು ಕೇಳು, ನೀವು ಮಾಡಿದ್ದೆ. ಅದೇ ಆಚರಣೆ ಹೆಂಗೆ ಮಾಡ್ಬೇಕು ಹಂಗೆ ಮಾಡಿದೆ, ಹೆಂಗೆ ಇರಬೇಕು ಹಂಗೆ ಇತ್ತಿ. ಒಮ್ಮೊಮ್ಮೆ ಔಷಧ ಕೊಟ್ಟಾಗೋ ಪಥ್ಯ ಮಾಡಿದಾಗ ಆ ಔಷಧ ಕೆಲಸ ಮಾಡಾಗ ಆವಾಗ ಔಷಧ ಕಂಪ್ನಿ ಮೇಲೆ ಹಾಕ್ತೀವೋ ಮಾಡ್ದಾಗ ಮೇಲೆ ಹಾಕ್ತೀವಿ. ಪೇಷಂಟ್ ಮೇಲೆ ಅದು ಪೇಷಂಟ್ ನಾವು ಸರಿಯಾಗಿ ಮಾಡಿದಾಗಿಲ್ಲ. ಹಂಗೆ ವೇದ ಹಿಂಗ್ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೋ ಮಂದಿ ವೇದಗಳ ಅಧ್ಯಯನ ಮಾಡಿದ್ರೆ ಫಲ ಸಿಕ್ಕದ. ಯಾರಿಗೂ ಸಿಕ್ಕಿಲ್ಲ ಅನ್ನೋ ಮಾತು. ನಾವೇ ಎಷ್ಟೋ ಅನುಭವ ವೇದನೆ ಮಾಡಿದಾಗ ನಮಗೆ ಆಗಿರ್ತದೆ, ಸ್ವಲ್ಪ ಕಡೆ ಆಗಿದಾಗ. ಆದ್ದರಿಂದ ಫಲ ವ್ಯಭಿಚಾರ, ಫಲ ಸಿಗದೇ ಇರುವುದು ವೇದದ ಅಪ್ರಾಮಾಣ್ಯಕ್ಕೆ ಕಾರಣ ಅಲ್ಲ. ನಮ್ಮ ದೋಷದಿಂದ ಸಿಕ್ಕಿದ್ದಕ್ಕಿಲ್ಲ. ಮಳೆ ಆಗೋದ್ರಿಂದ ಬೆಳೆ ಬರ್ತದಂತ. ಮಳೆ ಚೆನ್ನಾಗಾಯ್ತು, ಬೆಳೆ ಬಂದಿಲ್ಲ. ಬೆಳೆ ಬರ್ತಂತ ಹೇಳಿದ್ರೆ ಅದು ಬೆಳೆ ಯಾವಾಗ ಬರ್ತದೆ? ಹೊಲ ಚಲೋ ಮಾಡಿ ಕಸ ತೆಗೆದು ಬೀಜ ಚಲೋ ಹಾಕಿ ಆ ಮಡಿ ಕಟ್ಟಿ ನೀರು ನಿಲ್ಸ ಬರ್ತದೆ. ಮಳೆ ಆಯಿತು, ಬೆಳೆ ಬಂದ್ರೆ ನೀ ಬೀಜ ಹಾಕಿಲ್ಲ, ನೀ ಬೀಜ ಹಾಕಿದ್ರು ಕಸ ತೆಗೆದಿಲ್ಲ, ಕಸ ತೆಗೆದ್ರೂ ಕೂಡ ಮಡಿ ಕಟ್ಟಿಲ್ಲ. ಈ ಎಲ್ಲ ಕಾರಣಗಳಿಂದಲೂ ಕೂಡ ಮಳೆಯಿಂದ ಬೆಳೆ ಬರೋಂಗಿಲ್ಲ. ಊಟ ಮಾಡೋದ್ರಿಂದ ಹೊಟ್ಟೆ ತುಂಬ್ತದಂದ್ರೆ ತುಂಬಿದ, ಊಟ ಮಾಡಿದೆ ಹೊಟ್ಟೆ ತುಂಬದೇ ಇದೆ. ಯಾಕಂದ್ರೆ ಉಂಡನ್ನೆಲ್ಲ ಅವಾಗ ಅಪಚನವಾಗಿ ಹೊರಗೆ ಹೋಯ್ತು. ಹಾಗಾದ್ರೆ ಊಟವು ನಮ್ಮ ಆರೋಗ್ಯಕ್ಕೆ ಕಾರಣ ಹೌದು ಪ್ರಶ್ನೆ. ಆರೋಗ್ಯ ಕಾರಣ ಅದ, ಅದು ಹೆಂಗೆ ಉಣ್ಬೇಕು ಹೆಂಗೆ ಉಂಡಿಲ್ಲವ. ಈ ಲೋಕದಲ್ಲಿ ವೇದಗಳಿಗೆ ಅಪ್ರಾಮಾಣ್ಯ ಹೇಳೋರಿಗೆ ಈ ಪ್ರಶ್ನೆವನ್ನು ಮಾಡಿ ಎಷ್ಟೋ ಮಂದಿಗೆ ವೇದದಲ್ಲಿ ಪ್ರಮಾಣ ಸಿಕ್ಕದ, ನಮಗೂ ಸಿಕ್ಕದ. ಆದ್ದರಿಂದ ಈ ಕಾರಣಗಳಿಂದ ವೇದಗಳು ಅಪ್ರಮಾಣ ಅಲ್ಲಿಕ್ಕಿಲ್ಲ. ಹಾಗಾದ್ರೆ ಆಚಾರ ಬಿಟ್ಬಿಟ್ಟು ಪ್ರಮಾಣ ಅಂದರೆ ಏನು ಹೇಳಿ ಶುರುವಾಯಿತು. ಪ್ರಮಾಣ ಅಂದ್ರೆ 3: ಪ್ರತ್ಯಕ್ಷ, ಅನುಮಾನ. ಪ್ರತ್ಯಕ್ಷ ಅಂದ್ರೆ ನಮ್ಮ ನಿರ್ದಿಷ್ಟವಾದಂಥ ಇಂದ್ರಿಯಗಳು, ನಿರ್ದಿಷ್ಟವಾದಂಥ ಅರ್ಥ, ಅವುಗಳ ಸಂಪರ್ಕದಿಂದ ಆಗುವ ಒಂದು ಜ್ಞಾನಕ್ಕೆ ಪ್ರತ್ಯಕ್ಷ ಅಂತ. ಕಣ್ಣು, ಮೂಗು, ಕಿವಿ ಎಲ್ಲ ಇರಬಹುದು. ಎರಡನೇದು ಯಾವುದು? ಅನುಮಾನ. ಒಂದು ಪ್ರತ್ಯಕ್ಷ ವಸ್ತು ನೋಡಿ ಅದಕ್ಕೆ ಯಾವಾಗಲೂ ಸಂಬದ್ಧವಾದ ಇನ್ನೊಂದು ವಸ್ತುವನ್ನು ಕಲ್ಪನೆ ಮಾಡೋದು. ಫ್ಯಾನ್ ತಿರ್ಗೋದ್ರಿಂದ ಕರೆಂಟ್, ಹೊಗೆ ನೋಡಿ ಬೆಂಕಿ, ಇವೆಲ್ಲ ಅನುಮಾನಗಳು.
ಆಗಮ ಅಂದರೆ ನಿರ್ದುಷ್ಟ ಶಬ್ದ ಆಗಮ. ದೋಷರಹಿತವಾದಂಥ ಪ್ರಾಮಾಣಿಕ ವ್ಯಕ್ತಿಯ ಆಡಿದ ಮಾತುಗಳು ನಮ್ಮ ಪ್ರಮಾಣ ಆಗ್ತದೆ. ಈ ಔಷಧ ತೊಗೊಂಡ್ರೆ ಈ ರೋಗ ಹೋಗ್ತದೆ ಅಂತ ಹೇಳಿ ನಾವು ಔಷಧ ತೊಗೊಂಡಿವು, ರೋಗ ಹೋಯ್ತು. ಅವರ ಮಾತು ಪ್ರಮಾಣ. ಆಗಮ ಅಂತ ದೇವರಿದ್ದಾನ ಅಂತ ವೇದ ಹೇಳ್ತಾರೆ. ದೇವರು ಗುಣಪರಿಪೂರ್ಣ ಅಂತ ವೇದ ಹೇಳ್ತಾರೆ. ಆ ವೇದವು ವಾಕ್ಯ ನಮಗೆ ಕೇಳಿಸ್ತದೆ, ಜ್ಞಾನ ಆಗ್ತದೆ, ತಿಳ್ಕೋತೀವಿ. ಆಮೇಲೆ ಪರಮಾತ್ಮ ಗುಣ ಪ್ರಸಿದ್ಧ ಆಗ್ತದೆ. ಆಗಮದಿಂದ, ಆಗಮವು ನಿಮ್ಮ ಬಾಯಿಂದೂ ಇರಬಹುದು, ಗ್ರಂಥ ರಚನಾ ಅದಾವೆ. ನಿಮಗೆ ಆಗಮದ ಪ್ರಮಾಣ ಅಂದ್ರೆ ಇದು ಹೊರ ನಮ್ದದ ಅಂದಿಕ್ಕೆ ಜಡ್ಜಿ ಕೇಳ್ತಾರೆ. ಕಾಗದಪತ್ರವಯ ನಾವಿಬ್ಬರೂ ಕೊಡ್ತೀವಿ, ನಾನು ಅವರು ಪ್ರತಿವಾದಿ ಇಬ್ಬರು ಕೊಡ್ತೀವಿ. ಅವನ ತನ ಅದು ನಿಮ್ಗೆ ಇಟ್ಕೋದೆ, ನಿಮ್ಮ ಇದ್ರ ಮೇಲೆ ಗೌರ್ಮೆಂಟ್ ಸಿಕ್ಕ ಇಲ್ಲ, ಗೌರ್ಮೆಂಟ್ ದಾಖಲೆ ಇಲ್ಲ, ಅವ್ರು ಸಿಕ್ಕ ಅದ. ಆಗಮ ಅಂದ್ರೆ ವಾಕ್ಯಗಳು. ಈ ಹೊಲ ಇವಳದ, ಇಷ್ಟು ಗುಡ್ಡೆ ಅದ, ಇದು ಮದುವೆ ಹಿಡಿದು ನೀವು ಬರೆದಿರ್ತಾರೆ. ಆ ವಾಕ್ಯ, ಆ ಶಬ್ದ ಅದು ಪ್ರಮಾಣ ಆಯ್ತು. ಹೇಳ್ತೀಯ ಅದು ಮುಂದೆ ಇಲ್ಲ. ಆಗಮ ಅಂದ್ರೆ ವಾಕ್ಯ, ವಾಕ್ಯ ವಾಕ್ಯ ಬೇರೆ ಇರ್ಬೇಕಂತ ಏನೇನು. ನೀವು ಕೋರ್ಟ್ನೊಳಗೆ ಇದು ನಿಮ್ಮದೇ ಹೊರ ಅನಿಸಿದ್ದ, ಅದಕ್ಕೆ ಆಗಮ ಕಾರಣ ಆಯ್ತು. ಆಗಮ ಅದೇನು ವಾಕ್ಯ. ನೀವು ದಾಖಲೆ ಪತ್ರ ಅದು ಪ್ರತ್ಯಕ್ಷವಲ್ಲ, ಅನುಮಾನವೂ ಅಲ್ಲ, ಆಗಮ ಯಾರೋ ಬರೆದಿಟ್ಟದ್ದು ಪ್ರಮಾಣ ಆಯ್ತು ಇಲ್ಲ. ಹಾಂ, ಈ ಆ ಅಂದರೆ ಚೆನ್ನಾಗಿ, ಗಮ ಅಂದರೆ ತಿಳಿಸೋದು. ಆ ಗಮ ಐತಿ ತಿಳಿಸೋದು. ಆ ಚೆನ್ನಾಗಿ ತಿಳಿಸುವ ಒಂದು ಡೆಫಿನೇಷನ್ ಒಳಗೆ ವೇದ ಫಾಸ್ಟ್, ಅದಕ್ಕೆ ವೇದಕ್ಕೆ ಆಗಮ. ಈ ನಿಮ್ಮ ವಾಕ್ಯನೂ ಆಗಮನೆ. ನೀವು ವಿಷ್ಣು ಸರ್ವೋತ್ತಮನಾಗಿದ್ದಾನೆ ವಾಕ್ಯ ಅಂದರೆ ಆಗಮನೆ, ವಾಯುಜೀವೋತ್ತಮ ಇದು ಆಗಮನೆ. ಆದರೆ ಈ ಆಗಮಕ್ಕೆ ಆ ಆಗಮ ಆಧಾರ. ಈ ವಾಕ್ಯಕ್ಕೆ ಅದು ಮುಖ್ಯ ಆಗಮ. ಯಾವುದ್ಯಾವುದು ನಮಗೆ ಚೆನ್ನಾಗಿ ತಿಳಿಸುತ್ತದೆಯೋ ವಾಕ್ಯದಲ್ಲಿ ಆಗಮನೆ. ನಿರ್ದೋಷ ಶಬ್ದ ಆಗಮ, ನಿರ್ದುಷ್ಟವಾದ ಶಬ್ದ ವೇದೇ ಆಗಿರ್ಬೋದು, ದಾಸರ ಪದ ಆಗಿರ್ಬೋದು. ನಿಮ್ಮ ಈಗ ನಾವು ಒಂದು ತಾಸು ಮಾತಾಡ್ತೀವಿ, ನೀವು ಕೇಳ್ತೀರಿ, ಆಗಮ ಹೌದಲ್ಲ. ಅದು ನನ್ನ ಮಾತು ಪ್ರಮಾಣ ಆಗ್ತದೆ. ಆ ಆಗಮಕ್ಕೆ ಅನುಕೂಲ. ಶ್ರೀಮದಾಚಾರ್ಯ ಹೇಳಿದರು, ಆಗಮ ಅಂದರೆ ಯಾವುದು? ಋಗಾದ್ಯ ಭಾರತಂ ಚೈವ ಪಂಚರಾತ್ರ ಮಥಾಖಿಲ. ಋಗಾದಿ 4 ವೇದಗಳು, ಪಂಚರಾತ್ರಾಗಮ, ಮಹಾಭಾರತ, ಭಾಗವತ, ರಾಮಾಯಣ, ಬ್ರಹ್ಮಸೂತ್ರ, ಏಚಾನುಯಾಯನಸ್ತೇನ. ಇದಕ್ಕೆ ಅನುಕೂಲಕರವಾದ ಇನ್ನೂ ಮುಂದಿನ ಎಲ್ಲ ಗ್ರಂಥಗಳು ಆಗಮನೇ. ದಾಸರ ಪದಗಳು ಇದಕ್ಕೆ ಅನುಕೂಲವೇ ಆಗಮ. ಅರ್ಥ ಆಯ್ತಾ? ಆ ಚೆನ್ನಾಗಿ ಗಮಯತಿ ನಮಗೆ ತಿಳಿಸ್ತು. ನಿರ್ದುಷ್ಟವಾದಂತಹ ಶಬ್ದವೇ ಆಗ. ಇಷ್ಟೆಲ್ಲ ನಿನ್ನೆ ತನಕ ಆಗಿತ್ತು. ಹಾಗಾದರೆ ಪ್ರತ್ಯಕ್ಷದ ವಿಚಾರ ನಡೆದಿದೆ. ಪ್ರತ್ಯಕ್ಷ ನಾ ಹಿಂದಿದ್ದೆಲ್ಲ ಯಾಕೆ ಹೇಳ್ತಾ ನಿಮಗೆ ಚಿಂತನೆ ಆಗಿದೆ. ಪ್ರತ್ಯಕ್ಷ ಎಂಬುವಂಥದ್ದು ಅದು 4 ವಿಧ ಇದೆ. ಈಶ್ವರ ಪ್ರತ್ಯಕ್ಷ, ಲಕ್ಷ್ಮೀ ಪ್ರತ್ಯಕ್ಷ, ಯೋಗಿ ಪ್ರತ್ಯಕ್ಷ, ಅಯೋಗಿ. ಇದು ಪ್ರತ್ಯಕ್ಷ ಒಳಗೆ 2, ಒಂದು ಸ್ವರೂಪೇಂದ್ರಿಯ, ಒಂದು ಬಾಹ್ಯೇಂದ್ರಿಯ. ಇಂದ್ರಿಯಗಳು 2. ಈ ನಮ್ಮ ಕಣ್ಣು ಮೊದಲಾದ 5 ಇಂದ್ರಿಯಗಳು ಪ್ರತ್ಯಕ್ಷ. ಈ ದೇಹಕ್ಕೆ ಒಳಗಿದ್ದ ಜೀವಾತ್ಮ ಇದ್ದಾನಲ್ಲ, ಆ ಜೀವಾತ್ಮ ಆತ್ಮ ಅವನಿಗೂ 5 ಇಂದ್ರಿಯ. ಸ್ವರೂಪೇಂದ್ರಿಯ ಸಾಕ್ಷಿ ಅಂತ. ಹಾಗಾದ್ರೆ ಈ ಸ್ವರೂಪೇಂದ್ರಿಯ ಸಾಕ್ಷಿ ಒಳಗೆ ದೇವರಿಗೆ, ಲಕ್ಷ್ಮೀ ದೇವಿಗೆ ಸ್ವರೂಪೇಂದ್ರಿಯನೇ ಇಲ್ಲ. ಅವ್ರಿಗೆ ಹೊರಗಿನ ಇಂದ್ರಿಯಗಳೇ. ಅವ್ರ ದೇಹ ಜಡ ಅಲ್ಲೇ ಅಲ್ಲ. ಬ್ರಹ್ಮದೇವರು ಹಿಡ್ಕೊಂಡು ಎಲ್ಲ ದೇವತೆಗಳು ನಮ್ಮ ತನಕ ಇದಾದ 2 ಇಂದ್ರಿಯಗಳು, ಸ್ವರೂಪೇಂದ್ರಿಯ, ಬಾಹ್ಯೇಂದ್ರಿಯ. ಅದನ್ನು ವಿಚಾರ ಹೇಳ್ತೇವೆ. ಇನ್ನು ಶುದ್ಧ, ಅದನ್ನು ಶುದ್ಧ ಮೀಶರಮ ಮುಕ್ತೇಶು ಅನ್ಯತ್ರ ಪ್ರಾಕೃತೆ ದೂತ. ನೋಡಿ, ಇದು 29ನೇ ಶ್ಲೋಕದಲ್ಲಿತ್ತು. ಶುದ್ಧ ಮೀಶರಮ ಮುಕ್ತೇಶು ಅನ್ಯತ್ರ ಪ್ರಾಕೃತೆ ಅಂತ ಹೇಳಿದೆ. ಇನ್ನು ಹಾಗೇನಿದೆ, ಇವೆಲ್ಲ ಆಗ್ಯಾವ. ಅಂದ್ರೆ ಶುದ್ಧ ಇಂದ್ರಿಯಗಳು ಅಂದರೆ ಸ್ವರೂಪೇಂದ್ರಿಯ ರಮಾ ಮತ್ತು ಲಕ್ಷ್ಮೀದೇವಿಗೆ, ಮುಕ್ತರಿಗೆ. ಬೇರೆಯವರಿಗೆ ನಿಮ್ಮಂಥವರಿಗೆ ಶುದ್ಧ ಸ್ವರೂಪೇಂದ್ರಿಯನೂ ಅದ, ಪ್ರಾಕೃತೇಂದ್ರಿಯನೂ ಅದ. ನಿರ್ದೋಷಮೇವ ಚೈತನ್ಯ ಅನ್ಯತ್ರ ಉಭಯ. ಇದು ಸ್ವರೂಪೇಂದ್ರಿಯ ನಿರ್ದುಷ್ಟ ಇರ್ತದೆ. ಪ್ರಾಕೃತೇಂದ್ರಿಯ
ಸ್ವಲ್ಪ ಸರಿ ತಪ್ಪು ಎರಡೂ ಇರ್ತವೆ. ಈ ಇಂದ್ರಿಯಗಳು ಸರ್ವೋಪೇಂದ್ರಿಯ ಸರಿಯೇ ಇರ್ತವೆ. ಸುಖ ದುಃಖಾದಿ ವಿಷಯಂ ಶುದ್ಧಂ ಸಂಸಾರಿಗೇಶ್ವಪಿ ಇನ್ನು ಹಾಗೇನು ಮೂರ್ಖತೆ ಮೂರ್ಖ. ಇನ್ನು ಸಂಸಾರೊಳಗೆ ನಮಗೆ ಸ್ವರೂಪೇಂದ್ರಿಯ ಅದ ಸದ್ಯ ನಮ್ಮ ಸ್ವರೂಪೇಂದ್ರಿಯ ಅದ. ಹಂಗೆ ಅಹಂ ಸುಖಿ ಅಹಂ ದುಃಖಿ ಅಂತ ಗ್ರಹಣ ಮಾಡ್ತೀವಿ. ಸ್ವರೂಪೇಂದ್ರಿಯ ನಿರ್ದೋಷತ್ವ ಅತಿ ನಿಯಮ ತದ್ಬರಿಷ್ಠತಮ. ಈ ಸ್ವರೂಪೇಂದ್ರಿಯ ಮತ್ತು ಪ್ರಾಕೃತೇಂದ್ರಿಯ ಇದರೊಳಗೆ ಶ್ರೇಷ್ಠ ಯಾವುದು? ಸ್ವರೂಪೇಂದ್ರಿಯ. ಯಾಕೆ ಅದು ಎಂದೆಂದೂ ಅದು ಕೆಟ್ಟದ್ದನ್ನು ಗ್ರಹಣ ಮಾಡೋಂಗಿಲ್ಲ. ಕೆಟ್ಟನಕ್ಕಿಂತಲೂ ತಪ್ಪು ಗ್ರಹಣ ಮಾಡೋಂಗಿಲ್ಲ, ಸರಿನೇ ಗ್ರಹಣ ಮಾಡ್ತಾರೆ. ಯಾವುದು? ಸ್ವರೂಪೇಂದ್ರಿಯ. ಈ ಪ್ರಾಕೃತಿಯಿಂದ ಎರಡೂ ಗ್ರಹಣ ಮಾಡ್ತಾರೆ. ಒಂದು ಸರಿ ತಪ್ಪು ಎರಡೂ ಗ್ರಹಣ ಮಾಡ್ತಾರೆ. ಹೀಗಾಗಿ ಇವು ಅನಂತರ ಶುದ್ಧ. ಪಂಚೇಂದ್ರಿಯ ಮನೋಭೇದ ಪ್ರಾಕೃತಂ ಷಡ್ವಿಧಂ ಸ್ಮೃತಂ ನಿನ್ನೆ ಆಗಿದಿಲ್ಲ. ಅಂದರೆ ಪಂಚೇಂದ್ರಿಯ ಅಂದರೆ ಪಂಚೇಂದ್ರಿಯಗಳು ಯಾವ ಹೇಳ್ರಿ? ಶಿರ ಘ್ರಾಣ ರಸನ ಚಕ್ಷು ತ್ವಕ ಶ್ರೋತ್ರ ಮನಸ್ಸು. ಕಣ್ಣು ಮೂಗು ಕಿವಿ ಬಾಯಿ ತೊಗಲು ಮನಸ್ಸು ಅಂತ ಇವೆಲ್ಲ ಕೇಳಿ ಎಷ್ಟಾಗ್ತದೆ? ಪ್ರಾಕೃತಂ ಷಡ್ವಿಧಂ 6 ವಿಧ ಆಗಿದೆ ಇಂದ್ರಿಯಗಳು. ಈ ಪ್ರಕಾರವಾಗಿ ಈ 6 ಇಂದ್ರಿಯಗಳು ಏನು ಮಾಡ್ತಾವೆ? ನಮಗೆ ಮನಸ್ಸಿಗೂ ಅವ ಇದು ಸ್ವರೂಪೇಂದ್ರಿಯನೂ ಅವ ಬಾಹ್ಯೇಂದ್ರಿಯನೂ. ಸ್ವರೂಪೇಂದ್ರಿಯ ಸರಿಯಾಗಿ ಗ್ರಹಣ ಮಾಡ್ತಾರೆ, ಬಾಹ್ಯೇಂದ್ರಿಯ ಎರಡನ್ನೂ ಗ್ರಹಣ ಮಾಡ್ತಾರೆ. ಇಷ್ಟು ಪ್ರತ್ಯಕ್ಷದ ಬಗ್ಗೆ ಹೇಳಿದ್ವಿ. ಇನ್ನು ಇದು ಮುಗೀತು, ಪ್ರತ್ಯಕ್ಷದ ಇದು ಮುಗೀತು. ಭಾಳ ಹೇಳ್ಯಾರೆಲ್ಲ ಕಡೆ. ಈ ಅನುವ್ಯಾಖ್ಯಾನದಾಗ ಇಷ್ಟದ. ಸುಧಾದ್ರೊಳಗೆ ಬೇರೆ ಕಡೆಗೆ ಇದು ಚಲೋ ಒಂದು 100 ಪುಟದಷ್ಟು ವಿಷಯಗಳು. ಈ ನಾವು ಇಷ್ಟು ನಿಮಗೆ ಹೇಳ್ತಾ ಇದ್ದೇವೆ. ಅನುವ್ಯಾಖ್ಯಾನ ಅಂತ ಘೋಷಣೆ ಮಾಡಿದ್ದರಿಂದ ಇಷ್ಟು ಸಾಕು. ಹಾಂ, ಇನ್ನು ಅನುಮಾನ ಎರಡನೇ ಪ್ರಮಾಣ ಅದು ಪ್ರತ್ಯಕ್ಷ ಆಯಿತು. ಪ್ರತ್ಯಕ್ಷ ನಿರ್ದಿಷ್ಟವಾದಂಥ ಇಂದ್ರಿಯ ಅರ್ಥಗಳ ಸಂಯೋಗ, ಅದೇ ಪ್ರತ್ಯಕ್ಷ. ಸಂಯುಕ್ತವಾದ ಇಂದ್ರಿಯನೇ ಪ್ರತ್ಯಕ್ಷ ಹೇಳಿ ಅದರೊಳಗೆ 2 ಭಾಗ ಮಾಡಿ. ಸ್ವರೂಪೇಂದ್ರಿಯ, ಬಾಹ್ಯ. ಸ್ವರೂಪೇಂದ್ರಿಯ ಅದು ಲಕ್ಷ್ಮೀ ಮತ್ತು ರಮಾದೇವ ಪರಮಾತ್ಮನಿಗೆ ಯಾವಾಗಲೂ ವ್ಯತ್ಯಾಸ. ಅದು ಪ್ರಾಕೃತೇಂದ್ರಿಯ ಇಲ್ಲೇ ಇಲ್ಲ. ನಂಬೇರು ಹಿಡ್ಕೊಂಡು ಎಲ್ಲರಿಗೂ ಪ್ರಾಕೃತೇಂದ್ರಿಯ, ನಮ್ಮೆಲ್ಲರಿಗೂ ಪ್ರಾಕೃತೇಂದ್ರಿಯಗಳು 6. ಏನೋ ಮನಸ್ಸು ಇದೆ, ಅವು ಒಮ್ಮೊಮ್ಮೆ ಸರಿ ತಪ್ಪು ಎರಡು ಗ್ರಹಣ ಮಾಡ್ತಾವೆ. ಇಷ್ಟು ಪ್ರತ್ಯಕ್ಷದ ಸಾಮಾನ್ಯ ಪರಿಚಯ. ನಿಮ್ಮ ಎಲ್ಲ ಆಗಿದೆ ಅಂತ ಅನ್ಬೇಡ. ಸರಿ, ಇನ್ನು ಅನುಮಾನ ಆಗಬೇಕು. ಯುಕ್ತಿರೇ ಹೋಗ್ತ ವ್ಯಾಪ್ತಿರೇ ಬದುತಾ ಸ್ಮೃತ ಹೇಳಬೇಕೇನ? ಹಾಂ, ಯುಕ್ತಿರೇ ಹೋಗ್ತ ವ್ಯಾಪ್ತಿರೇ ಬದು ಸಾಂಸ್ಮೃತ ಪ್ರತಿಜ್ಞಾತಾರ್ಥ ಸಿದ್ಧಾರ್ಥಂ ವ್ಯಾಪ್ತಿರೇವ ಯದೋದಿತ ಅವಶಿಷ್ಟಂ ಕಿಮತ್ ನಾಸ್ತಿ ಲಿಂಗಂ ತತ್ರ ವಿಜಾನತಃ. ಅನುಮಾನ ಅಂದ್ರೆ ಅನುಮಾನ ಯುಕ್ತಿನೇ. ಅದಕ್ಕೆ ಯುಕ್ತಿ ಅಂತಾರೆ, ಅನುಮಾನ ಅಂತ ಎರಡು ಅಂತ. ಮುಕ್ತೈವ ಅದು ಮೊದಲೇ ಹೇಳಪಟ್ಟ. ಅನುಮಾನಕ್ಕೆ ಯುಕ್ತಿ ಅಂತ ಮುಕ್ತಾಯ. ತರ್ಕ ಅನುಮಾನ ಎಲ್ಲ ಒಂದೇ. ಸ್ವಲ್ಪ ಬೇರೆ ಬೇರೆ ಇರುವ ನಾವು ಒಂದೇ ಅಂತೀವಿ. ತರ್ಕ ಅಂದ್ರೂ ಒಂದೇ, ಅನುಮಾನ ಅಂದ್ರೂ ಒಂದೇ, ಯುಕ್ತಿ ಅಂದ್ರೂ ಒಂದೇ, ವ್ಯಾಪ್ತಿ ಅಂದ್ರೂ ಒಂದೇ, ಲಿಂಗ ಅಂದ್ರೂ ಒಂದೇ, ಹೇತು ಅಂದ್ರು ಉಪಪತ್ತಿ, ವ್ಯಾಪ್ತಿ, ಯುಕ್ತಿ, ಪರ್ಯಾಯ ಹಾಂತಿ ಹೇಳ್ಯಾರ. ಅದು ಬಳಸ್ತಿರ್ತಾರೆ ಅಲ್ಲೇ. ಅನುಮಾನ, ಹೇತು, ಲಿಂಗ, ಯುಕ್ತಿ ಇವೆಲ್ಲ ಪರ್ಯಾಯ ಶಬ್ದ. ಏನು ಯುಕ್ತಿರೇ ಹೋಗ್ತಾ. ಅನುಮಾನಕ್ಕೆ ಯುಕ್ತಿ ಅಂತ ಈಗಾಗಲೇ ಹಿಂದೆ ಹೇಳಿದ್ದೇವೆ. ಉಕ್ತ ವ್ಯಾಪ್ತಿರೇಮದು ಸಾಸ್ಮೃತ. ಆ ಯುಕ್ತಿಗೆ ವ್ಯಾಪ್ತಿ ಅಂತ ಏನಿದೆ. ವ್ಯಾಪ್ತಿಯನ್ನೇನು ವಿಶೇಷೇಣ ಆಪ್ಯತೆ ಇತಿ ವ್ಯಾಪ್ತಿ. ವಿಶಿಷ್ಟವಾಗಿ ನಮಗೇನು ಮಾಡಿ ತಿಳಿಸಿಕೊಡ್ತದೆ. ಏನು? ಹಾಂ, ಅಂದರೆ ಸಂಬಂಧ, ಸಾಧ್ಯ ಹೇತುಗಳ ಅವ್ಯವಚರಿತ ಸಂಬಂಧ. ಅದಕ್ಕೆ ಲಿಂಗ ಅಂತ. ಅದು ಅನುಮಾನ. ವ್ಯಾಪ್ತಿನೇ ಅನುಮಾನದ ಅಂಗ, ಪಕ್ಷಧರ್ಮತೆ ಅಲ್ಲ ಏನು ಅಂತ ಹೇಳ್ಯಾರ. ಪ್ರತಿಜ್ಞಾತಾರ್ಥ ಸಿದ್ಧಾರ್ಥಂ ವ್ಯಾಪ್ತಿರೇವ ಯದೋದಿತ ಅವಶಿಷ್ಟಂ ಕಿಮತ್ ನಾಸ್ತಿ ಲಿಂಗಂ ತತ್ರ ವಿಜಾನತಃ. ಸ್ವಲ್ಪ ಇದರದ್ದು ನಿಮಗೆ ವಿಸ್ತಾರ ಮಾಡಿ ಹೇಳ್ತಾರೆ. ಈ ಅನುಮಾನದ ಬಗ್ಗೆ ಇದೇ ನ್ಯಾಯಶಾಸ್ತ್ರ ಅಂತ. ಇದಕ್ಕೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ ಇದಕ್ಕೆ ಅಂತ. ಅನುಮಾನ
ಇದರ ಬಗ್ಗೆ ತರ್ಕಸಂಗ್ರಹ, ದೀಪಿಕಾ, ದಿನಕರಿ, ಪಂಚಲಕ್ಷಣಿ, ಚಲಕ್ಷಣಿ, ಸಿದ್ಧಾಂತಲಕ್ಷಣಿ, ಉತ್ಪತ್ತಿವಾದ, ಶಕ್ತಿವಾದ, ಪ್ರಾಮಾಣ್ಯವಾದ, ಅದರ ಮೇಲೆ ಪಕ್ಷತ, ಅವಯವ, ತರ್ಕಶಾಸ್ತ್ರದೊಳಗೆ ಭಾಳ ವಿಸ್ತಾರವಾಗಿ ಬೆಳ್ಕೊಂಡು ಹೋಗಿದೆ. ತಾರ್ಕಿಕರಂತೆ ಆದರೆ ಪ್ರತ್ಯೇಕರು. ಒಟ್ಟು ಅದು ಮೂಲ ಏನು ಗೊತ್ತಾ, ಯಾವುದು ಪ್ರತ್ಯಕ್ಷ ನಮಗೆ ತಿಳಿಯಂಗಿಲ್ಲ, ಆಗಮ ಅದು ನಾವು ಅನುಮಾನದಿಂದ ತಿಳ್ಕೊಬೇಕು. ನಾನು ನಿಮಗೆ ಹೇಳಿದ ದೃಷ್ಟಾಂತ ಕೊಟ್ಟದ್ದು, ನಮಗೆ ಕರೆಂಟು ಗೊತ್ತಾಗಿಲ್ಲ, ಕರೆಂಟ್ ಕೂತಲ್ಲೇ ಕರೆಂಟ್ ಅದ ಏನು ತಿಳ್ಕೊಂಡಿಲ್ಲ. ಇದಕ್ಕಿಂತಲೂ ಹಳೇದೊಂದು ದೃಷ್ಟಾಂತ, ಅಲ್ಲಿ ದೂರ ಅಚಾರ ಅಲ್ಲಿ ಬೆಂಕಿ ಅದ ನೋಡ್ರಿ ಅಂತೀವಿ. ಈಗ ನೋಡ್ತೀವಿ ಬೆಂಕಿ ಅಲ್ಲಿ ಕಾಣಿಸಂಗಿಲ್ಲಪ್ಪ, ಬೆಂಕಿ ಇಲ್ಲ ಬೆಂಕಿ ಕೆಳಗದ, ಅದು ಬೆಂಕಿ ಹೌದು, ಬೆಂಕಿ ನಿಂಗೆ ಕಾಣಿಸ್ತು, ಧೂಮ ಅದ, ಧೂಮ ಅದ. ಧೂಮ ಅಂದರೆ ಹೊಗೆ, ಹೊಗೆ ಇದ್ದರೆ ಬೆಂಕಿರೇ, ಯತ್ರ ಧೂಮ ತತ್ರ ಬನ್ನಿ. ಇದರೊಳಗೆ ನಮಗೇನಾಯ್ತು, ಈಗ ಧೂಮ ಜ್ಞಾನದಿಂದ ಒಂದೇ ಜ್ಞಾನ. ಅದಕ್ಕಂತೆ ಧೂಮ ಯಾಕೆ ಕಾರಣ ಏನು, ಧೂಮಕ್ಕೆ ಒಂದಿಗೆ ನೇತ ಸಂಬಂಧ, ಅಂದರೆ ಸ್ವಾಭಾವಿಕ ಸಂಬಂಧ. ಎಲ್ಲಿ ಧೂಮವೋ ಅಲ್ಲಿ ವನ್ನಿ ಇರೇಬೇಕು, ಎಲ್ಲಿ ವನ್ನಿದ ಧೂಮ ಇರಬೇಕಂತ ಏನಿಲ್ಲ. ಏನು ಎಲ್ಲಿ 10 ರೂಪಾಯಿ ಇದ್ದರೆ 5 ರೂಪಾಯಿ ಇದೆ, ಅದು 5 ರೂಪಾಯಿ ಇದ್ದರೆ 10 ರೂಪಾಯಿ ಇದ್ದಂಗೆ. ಹಂಗೆ ಧೂಮ ಮತ್ತು ವನ್ಯಗಳಲ್ಲಿ ವ್ಯಾಪ್ಯ ವ್ಯಾಪಕ ಸ್ವಲ್ಪ ನಿಮ್ಗೆ ಅದ್ರ ಪರಿಚಯ ಕೊಡ್ತೀನಿ. ವ್ಯಾಪ್ಯ ವ್ಯಾಪಕ, ವ್ಯಾಪ್ಯ ಅಂದರೆ ಏನು, ವ್ಯಾಪಕ ಅಂದರೆ ಸ್ವಲ್ಪೇ ದೇಶದಾಗಿರೋದು ವ್ಯಾಪ್ಯ, ವ್ಯಾಪಕ ಅಂದರೆ ಭಾಳ ದೇಶದಾಗಿರೋದು. ಈಗ ವನ್ಯ ಮತ್ತು ಧೂಮಗಳಲ್ಲಿ ವ್ಯಾಪ್ಯ ಯಾವುದು, ವ್ಯಾಪಕ ಹಾಂ, ವ್ಯಾಪ್ಯ ಅಂದ್ರೆ ಸ್ವಲ್ಪೇ ಜಾಗದಾಗ, ಸ್ವಲ್ಪ ಜಾಗ ಹಂಗಲ್ಲ. ಅಂದ್ರೆ ವ್ಯಾಪ್ಯ ಅಂದ್ರೆ ವ್ಯಾಪ್ಯ ವ್ಯಾಪಕ ಅಂದ್ರೆ ಸ್ವಲ್ಪೇ ಜಾಗ ಪ್ರಶ್ನೆ ಆ ಅರ್ಥ ಅಲ್ಲ, ಹಂಗಲ್ಲ ಹಂಗಲ್ಲ. ಸ್ವಲ್ಪ ಜಾಗ ಅಂದ್ರೆ ಯಾವುದು ಕನ್ನಡದಾಗ ಹೇಳಬೇಕಂದ್ರೆ ಯಾವುದು ಇದು ಆಗ್ಯದ ಏನು ಮುಖ್ಯ ಕಾರಣ, ಮುಖ್ಯ ಕಾರಣ. ಈಗ ಎಲ್ಲೆಲ್ಲಿ ಧೂಮದ ಅಲ್ಲೆಲ್ಲಿ ವನ್ಯದ, ಎಲ್ಲೆಲ್ಲಿ ವನ್ಯದ ಧೂಮದ ಏನು ಮತ್ತು ವ್ಯಾಪಕ ಯಾವುದೇ, ವ್ಯಾಪಕ ಅಂದ್ರೆ ಹೆಚ್ಚು ಜಾಗದಾಗ ಇರೋದು ಯಾವುದೇ. ನೀವು ಹಂಗೆ ತಗೊಳ್ಳೋ ಹೆಚ್ಚು ಜಾಗ ಅಂದ್ರೆ ಧೂಮ ಎಲ್ಲ ಹಂಗಲ್ಲ, ಆ ಅರ್ಥ ಅಲ್ಲ, ಆ ಅರ್ಥ ಅಲ್ಲ. ಎಲ್ಲಿ ಎಲ್ಲಿ ಧೂಮದ ಅಲ್ಲೆಲ್ಲ ಕಡೆ ವನ್ಯ ಅದರೇ ಅದು, ಅಂದರೆ ವನ್ಯ ಅಂದರೆ ಧೂಮದ ಅಸ್ತಿತ್ವ, ವನ್ಯದ ವನ್ಯ ಅಸ್ತಿತ್ವ ಹೀಗೆ ತಗೋ. ಧೂಮದ ಅಸ್ತಿತ್ವ ಹೆಚ್ಚನೋ, ಧೂಮದ ಅಸ್ತಿತ್ವ ವನ್ಯ ಅಸ್ತಿತ್ವ, ಈ ಎರಡರೊಳಗೆ ಯಾವುದರ ಅಸ್ತಿತ್ವ ಹೆಚ್ಚದು? ಹಾಂ, ಯಾವುದು ಹಂಗೆ ತಗೊಂಡು ಹಂಗಲ್ರಿ. ಈಗ ಇಲ್ಲಿ ವನ್ಯ ಅದ, ಧೂಮದ ಮೇಲೆ ಇಲ್ಲಿ ವನ್ಯ ಅದ, ವನ್ಯ ಅಂದರೆ ಧೂಮದ ಧೂಮ ಇದ್ದರೆ ವನ್ಯ ಇದೆ ಅದು. ನೀವು ಆ ಥರ ಹಂಗೆ ಬಂದ ಧೂಮ ಎಲ್ಲ ಕಡೆ ಹಿಂಗೆ ಹಂಗೆ ಆ ವ್ಯಾಪ್ತಿ ಅಲ್ಲದೆ ವನ್ಯ ಅಸ್ತಿತ್ವ, ಧೂಮದ ಅಸ್ತಿತ್ವ, ಇದರೊಳಗೆ ಯಾವ ಅಸ್ತಿತ್ವ ವಿಶಾಲ ಮತ್ತದೇ ಅರ್ಥ ಆಗ್ತದೆ. ಅಂದರೆ ಯಾವುದರ ಅಸ್ತಿತ್ವಕ್ಕೆ ಯಾವುದು ಕಾರಣ ಆಗಿದೆ, ವನ್ಯ ಮತ್ತು ಧೂಮಗಳಲ್ಲಿ ಯಾವುದು ಕಾರಣ ಯಾವುದು ಕಾರ್ಯ, ಹಾಂ ಅದೇ ವಿಷಯ. ಆದರೆ ವನ್ಯ ಅಸ್ತಿತ್ವಕ್ಕೆ ಇನ್ನೂ ವನ್ಯನೇ ವ್ಯಾಪಕ ಆಯಿತು. ವನ್ಯ ಎಲ್ಲೆಲ್ಲಿ ಧೂಮದ ಅಲ್ಲೆಲ್ಲ ಕಡೆ ವನ್ಯ ಇರಬೇಕು, ಎಲ್ಲೆಲ್ಲಿ ವನ್ಯ ಅದ ಅಲ್ಲೇ ಇಲ್ಲ. ಮತ್ತು ವ್ಯಾಪಕ ಯಾವುದಾಯ್ತು, ವ್ಯಾಪಕ ವ್ಯಾಪಕ ಹೆಚ್ಚು ಜಾಗದ ಇರೋದು ಯಾವುದಾಯ್ತು, ಹೆಚ್ಚು ಜಾಗ ಅಂದರೆ ನೀವು ತಗೋಬೇಡ. ಹಾಂ, ಹೆಚ್ಚು ಜಾಗ ಅಂದ್ರೆ ಎಲ್ಲ ಕಡೆ. ಮತ್ತೊಂದು ವಿಷಯ ನನ್ನ ಸಮಸ್ಯೆ ಬಂದಿದೆ, ಹಿಮಾಲಯದಾಗ ಧೂಮ ಕಾಣಿಸ್ತದೆ, ಅಲ್ಲಿ ಒಂದು ಇರುವುದಿಲ್ಲ. ಅದು ಧೂಮ ಅಲ್ಲ, ಅದು ಧೂಮ ಅಲ್ಲ, ಅದು ಅದು ಮಂಜು, ಮಂಜು ಮಂಜು ಅಲ್ಲ, ಮಂಜಿಗೆ ಧೂಮ ಅನ್ನಂಗೆ ಇಲ್ಲ ನಾವು. ಅದು ಅದು ಮಂಜು, ಅದು ಮಂಜು ಬೇರೆ ಧೂಮ ಬೇರೆ. ಅದಕ್ಕೆ ಮಂಜು ಅದು ಧೂಮ ಭ್ರಮ,
ಅಂತ. ಈಗ 500 ರೂಪಾಯಿ ವ್ಯಾಪಕನೋ ಒಂದು 100 ರೂಪಾಯಿ ವ್ಯಾಪಕ. 100 ಹಿಂದೆ ಲೆಕ್ಕ ಮಾಡಿದ್ರೆ 100 ರೂಪಾಯಿ ವ್ಯಾಪಕ. 500 ಇತ್ತಪ್ಪ ಅಂದ್ರೆ 100 ರೂಪಾಯಿ ಒಳಗೆ 500 ರೂಪಾಯಿ ಇಲ್ಲ. 5 ರೂಪಾಯಿ 100 ರೂಪಾಯಿ ವ್ಯಾಪಕ ಯಾವುದಾಯ್ತು? 5 ರೂಪಾಯಿ ಇದ್ದರೆ ಹೌದು, ಅದು ಮುಂದಿನ ವಿಚಾರ. ಎರಡು ಅವರಾಗಿ ಅವಾಂತ ಇಟ್ಕೊಂಡಾಗ 500 ರೂಪಾಯಿ ಎಲ್ಲಿ ಅದ? 100 ರೂಪಾಯಿ ಅದನ್ನೇ ಅದ. 100 ರೂಪಾಯಿ ಅಲ್ಲದ ಅಲ್ಲೇ. ಆಮೇಲೆ ವ್ಯಾಪಕ ಯಾವುದಾಯ್ತು? 500 ಆಯ್ತು. ಹೆಚ್ಚು ಮತ್ತು ಕಡಿಮೆ, ಹೆಚ್ಚು ಮತ್ತು ಕಡಿಮೆ. ಹೆಚ್ಚು ಶಬ್ದಕ್ಕೆ ಯಾವುದು ಭಾಳ ಎಲ್ಲ ಹಂಗಲ್ಲ ಅಂದ್ರೆ ಅದು ಏನಾಯ್ತು? ಈಗ ವನ್ನಿ ಮತ್ತು ಧೂಮಗಳು ವ್ಯಾಪಕ ಅಂತ. ಹಾಗಾದ್ರೆ ಕಾರ್ಯಕಾರಣ ಅಂದ್ಬಿಡ್ರಿ. ಕಾರ್ಯಕಾರಣ ಕೊಡ್ತಾ ಇಲ್ಲಿ ವ್ಯಾಪಕ. ಇಲ್ಲಿ ಬಹಳ ಸ್ಥಳದಲ್ಲಿ ಇದ್ದದ್ದು ಅಲ್ಲ ವನ್ನಿ, ಸ್ವಲ್ಪ ಸ್ಥಳದಾಗಿದ್ದು ಧೂಮ. ನೀವು ಧೂಮ ಶಬ್ದಕ್ಕೆ ಭಾಳ ಹರಡೇದ ಆ ಅರ್ಥವನ್ನು ತೊಗೋಬೇಡ್ರಿ, ಆ ಅರ್ಥವನ್ನು ತೊಗೋಬೇಡ್ರಿ. ಭಾಳ ಜಾಗದಾಗ ಇರೋದಾದ್ರೆ ವನ್ನಿ ಧೂಮವನ್ನು ಬಿಟ್ಟು ವನ್ನಿ ಇರ್ಬೋದು, ವನ್ನಿ ಬಿಟ್ಟು ಧೂಮ ಇರಂಗಿಲ್ಲ. ಆಮೇಲೆ ಏನಾಯ್ತು? ವ್ಯಾಪಕ ಯಾವುದಾಯ್ತು? ಹಾಂ, ವನ್ನಿನೇ. ಒಂದಿಲ್ಲೇ ಧೂಮ ಬರ್ತಾವೇನೋ? ಬೆಂಕಿ ಹೋಗಿ ಬರಂಗಿಲ್ಲ. ಹಾಂ, ಹಾಗಾದ್ರೆ ಏನಾಯ್ತು? ವನ್ನಿ ವ್ಯಾಪಕ. ತಾತ್ಪರ್ಯ ವ್ಯಾಪ್ಯದಿಂದ ವ್ಯಾಪಕವನ್ನು ಕಲ್ಪನಾ ಮಾಡು. ವ್ಯಾಪ್ಯದಿಂದ ತಿರುಗೋದು ಫ್ಯಾನ್, ತಿರುಗು ಫ್ಯಾನ್ದಾಗ ಅಷ್ಟೇ ಅದ. ಕರೆಂಟ್ ಎಲ್ಲ ಕಡೆಗೆ. ಹೀಗಾಗಿ ತಿರುಗುವ ಫ್ಯಾನದಿಂದ ಕರೆಂಟನ್ನು ನಾವು ಅದು ಕರೆಂಟ್ ಇದ್ದಲ್ಲಿ ಎಲ್ಲ ಫ್ಯಾನ್ ಇರೋಂಗಿಲ್ಲ. ಕರೆಂಟ್ ಅಲ್ಲಿ ಅದು ಫ್ಯಾನ್ ಇರೋದು, ಅದು ಫ್ಯಾನ್ ಇದ್ದಲ್ಲಿ ಕರೆಂಟ್ ಇದ್ದೇ ಇರ್ತದೆ. ತಿರುಗುವ ಫ್ಯಾನ್ ಮತ್ತು ಬರೀತಾರೆ. ತಿರುಗುವ ಫ್ಯಾನ್ ಇದ್ದಲ್ಲಿ ಕರೆಂಟ್ ಇದ್ದೇ ಇರ್ತದೆ. ಕರೆಂಟ್ ಇದ್ದಲ್ಲಿ ಎಲ್ಲ ಫ್ಯಾನ್ ಇರ್ತೇನೋ? ಒಂದು ವ್ಯಾಪಕ ಯಾವುದಾಯ್ತು? ಕರೆಂಟೇ. ಅಂದರೆ ಧೂಮ ಮತ್ತು ವನ್ನಿ ಅಂತೂ ವ್ಯಾಪ್ತಿಯಿಂದ ವ್ಯಾಪಕ ನಿರ್ಮಾಣ ಮಾಡೋದು. ಆ ವ್ಯಾಪ್ಯವಾದಂಥದ್ದು ಹೆಂಗಿರಬೇಕಂದ್ರೆ ಅದು ನೇತ ಸಂಬಂಧ. ಧೂಮ ಅಗ್ನಿಗಳಿಗೆ ನೇತ ಸಂಬಂಧ, ಸ್ವಾಭಾವಿಕ ಸಂಬಂಧ ಅದು. ಹೌದು, ಅದಕ್ಕೆ ವ್ಯಾಪ್ತಿ ಅಂತ. ಹಾಂ, ಸ್ವಾಭಾವಿಕ ಸಂಬಂಧಕ್ಕೆ ಏನಂತಾರೆ? ವ್ಯಾಪ್ತಿ ಅಂತ. ಆ ವ್ಯಾಪ್ತಿಯೇ ಅನುಮಾನಕ್ಕೆ ಮುಖ್ಯವಾದಂಥ ಅಂಗ. ವ್ಯಾಪ್ತಿಯೇ ಅನುಮಾನಕ್ಕೆ ಅಂಗ. ಆದ ಕಾರಣ ಕೆಲವರು ಪಕ್ಷಧರ್ಮತ ಅಂತ, ಅಂದರೆ ಪಕ್ಷದಲ್ಲಿ ಹೇತು ಇರುವುದೇನೇ ಪಕ್ಷಧರ್ಮತ. ಅದೇನು ಕಾರಣ ಇಲ್ಲ. ಪ್ರತಿಜ್ಞಾರ್ಥ ಸಿದ್ಧಾರ್ಥಂ ವ್ಯಾಪ್ತಿರೇವ ಯದೋದಿತ. ನೋಡ್ರಿ ಏನಾಯ್ತು? ಈಗ ಅನುಮಾನಕ್ಕನೇ ಯುಕ್ತಿ ಅಂದರು. ಅದು ಯುಕ್ತಿ ಅಷ್ಟೇ ಅನುಮಾನ ಅಲ್ಲ, ಅದು ಸ್ಮರಣೆ ಇರಬೇಕು. ಮತ್ತು ಎಲ್ಲಿ ಧೂಮ ಅಲ್ಲಿ ಅಗ್ನಿ ಅಂತದೇ ಇಲ್ಲ. ನೀವು ಧೂಮ ನೋಡ್ತೀರಿ, ಅಗ್ನಿ ಆಗಂಗಿಲ್ಲ, ನೀವು ಆಗಂಗಿಲ್ಲ. ನನಗೆ ಆಗ್ತದೆ, ನಿಮಗೆ ಆಗಂಗಿಲ್ಲ. ಯಾಕೆ? ಹಾಂ, ಎಲ್ಲಿ ಧೂಮದ ಅಲ್ಲಿ ವನ್ನಿ ಅದ ಎಂಬುವಂಥ ನೇಮ ನಮಗೆ ನೆನಪಿಲ್ಲ. ಅದಕ್ಕೆ ಕಾರಣ ಭಾಳ ಸೂಕ್ಷ್ಮ ಹೇಳ್ಯಾರ. ಪ್ರತ್ಯಕ್ಷದಂತೆ ಅನುಮಾನ ಅಜ್ಞಾತ ಕಾರಣ ಅಲ್ಲ. ಇವೆಲ್ಲ ಶಾಸ್ತ್ರೀಯ ಶಬ್ದ, ಅದಕ್ಕೆ ನಾವು ಭಾಳ ಹೇಳಂಗಿಲ್ಲ. ಪ್ರತ್ಯಕ್ಷದಂತೆ ಅನುಮಾನ ಅಜ್ಞಾತಕರಣ, ಜ್ಞಾತಕರಣ ಮತ್ತು ಅದೊಂದು ಹೊಸ. ಏನಂದ್ರೆ ಈ ಕಣ್ಣಿಂದ ನೀವು ಪುಸ್ತಕ ನೋಡ್ತೀವಿ. ಈ ಪುಸ್ತಕ ನೋಡಲಿಕ್ಕೆ ಕಾರಣ ಯಾವುದು? ಕಾರಣ ಸಾಧನೆ ಯಾವುದು? ಕರೆಕ್ಟ್. ನೀವು ಕಣ್ಣಿನ ನಾನು ಕಣ್ಣು ಉಳ್ಳವನು ತಿಳ್ಕೊಂಡು ಆಮೇಲೆ ಪುಸ್ತಕ ನೋಡ್ತೀರಿ. ನೀವು ಕಣ್ಣಿನ ಜ್ಞಾನ ಇಲ್ಲಾರ್ದೇ ಪುಸ್ತಕ ಆಗಿಬಿಡ್ತದೆ, ಜ್ಞಾನ ಆಗಿಬಿಡ್ತದೆ. ಅಲ್ಲೇ ಧೂಮದ ಜ್ಞಾನ ಆದಮೇಲೆ ಒಂದೇ ಜ್ಞಾನ ಆಗ್ತದೆ. ಅಂದರೆ ಧೂಮ ಇರೋದ್ರಿಂದ ಒಂದೇ ಜ್ಞಾನ ಆಗಂಗಿಲ್ಲ. ಹಾಂ, ಒಂದೇ ಜ್ಞಾನಕ್ಕೆ ಕಾರಣ ಯಾವುದು? ಧೂಮಜ್ಞಾನ. ಭೂಮಿ ಇರೋದ್ರಿಂದ ಒಂದೇ ಜ್ಞಾನ ಆಗ್ತದೇನೋ? ಯಾಕಾಗಲ್ಲ? ಈಗ ನೀವು ಒಬ್ಬ ವ್ಯಕ್ತಿ ಇದ್ದಾನೆ, ಕರೆಂಟಿನಿಂದ ಫ್ಯಾನ್ ಬರ್ತದ ಅಂತ ಒಬ್ಬ ಜ್ಞಾನ ಅದ, ಒಬ್ಬಗಿಲ್ಲ. ಅವ ಫ್ಯಾನ್ ತಿರ್ಗೋದು ನೋಡ್ತಾನೆ, ಕರೆಂಟ್ ಜ್ಞಾನ ಆಗ ನಾವು. ಯಾಕೆ ಹೇಳ್ರಿ? ಇಲ್ಲ, ಕರೆಂಟಕ್ಕೂ ಮತ್ತು ಫ್ಯಾನಿಗೂ ಸಂಬಂಧ ಗೊತ್ತಿಲ್ಲ. ನಾವು ಸಂಬಂಧ ಇರಬೇಕು, ಸಂಬಂಧ ಜ್ಞಾನ ಇರಬೇಕು. ಅಂದ್ರೆ ಅರ್ಥ ಏನಾಯ್ತು? ಯುಕ್ತಿ ಅಥವಾ ಅನುಮಾನ ಲಿಂಗನೂ ಕಾಣಿಸಬೇಕು, ಮತ್ತು ಲಿಂಗ ಜ್ಞಾನ ಇರಬೇಕು. ಜ್ಞಾನ ಅಂದರೆ ವ್ಯಾಪ್ತಿ ಜ್ಞಾನ. ಇದಕ್ಕೂ ಮತ್ತು ಅಗ್ನಿಗೂ ಸಂಬಂಧ ಅದ. ಈ ಎರಡರಿಂದ ಅನುಮಾನ ಹುಡ್ತು.
ಅಂದರೆ ಅನುಮಿತಿ ಹೊಡ್ತು. ಪರ್ವತ ವನ್ಯ ಉಳ್ಳದ್ದಾಗೆ, ಪರ್ವತ ಅಂದರೆ ಪಕ್ಷ. ಈಗ ಪ್ರತಿಜ್ಞಾ ಏನು? ಪರ್ವತವು ವನ್ಯ ಉಳ್ಳದ್ದಾಗೆ ಅಂದರೆ ಪ್ರತಿಜ್ಞೆ. ಈ ಪ್ರತಿಜ್ಞಾರ್ಥ ವ್ಯಾಪ್ತಿರೇವ ಯದೋದಿತ. ಅದಕ್ಕೆ ವ್ಯಾಪ್ತಿ ಜ್ಞಾನ ಇದ್ರೆ ಸಾಕು. ಏನೋ ವ್ಯಾಪ್ತಿ ಜ್ಞಾನ ಇದ್ರೆ ಸಾಕು. ಎಲ್ಲಿ ಧೂಮವೋ ಅಲ್ಲಿ ವನ್ಯ ಎಂಬ ವ್ಯಾಪ್ತಿ ಜ್ಞಾನ ಇದ್ದವಾಗ ಏನು ಆ ಒಂದು ಧೂಮ ನೋಡಿದ ಅಂದ್ರೆ ಒಂದು ಜ್ಞಾನ ಆಗೇ ಬಿಡ್ತದೆ. ಏನು ಅವಶಿಷ್ಟಂ ಕಿಮತ್ನಾಸ್ತಿ ಲಿಂಗಂ ತತ್ವ ವಿಜಾನ. ಅಲ್ಲಿ ಅವಾಗ ಒಟ್ಟು ಅಂತ ಏನಾಯ್ತು, ಈಗ ಪರ್ವತ ವನ್ಯ ಉಳ್ಳದ್ದಾಗಿ ಏನಂತ ತಿಳ್ಕೊಳ್ಳೋಕೆ ಅನುಮಿತಿ ಅಂತಾರೆ. ಆ ಅನುಮಿತಿ ಜ್ಞಾನಕ್ಕೆ ಕಾರಣ ಯಾವುದು? ವ್ಯಾಪ್ತಿ ಜ್ಞಾನ. ಏನೋ ವ್ಯಾಪ್ತಿ ಜ್ಞಾನ ಇರಬೇಕು. ಏನು ಎಲ್ಲಿ ಧೂಮವೋ ಅಲ್ಲಿ ವನ್ಯ ಎಂಬ ಜ್ಞಾನ ಇರಬೇಕು. ಅದಾಯ್ತಂದ್ರೆ ಅನುಮಿತಿ ಹುಟ್ಟೆ. ಬೇರೆ ಅವಶಿಷ್ಟಂ ಕಿಮತ್ರಾಸ್ತಿ, ಬೇರೆ ಏನದು ಅಂದ್ರೆ ತಾರ್ಕಿಕರು 5 ಬೇಕಂತಾರೆ. ಪ್ರತಿಜ್ಞಾ, ಹೇತು, ಉದಾಹರಣ, ಪಂಚಾವಯವದಿಂದ ಕೂಡಿದ್ದೇ ಪರಾನುಮಾನದಲ್ಲಿ ಪಂಚಾವಯವಗಳು ಅನುಮಿತಿಗೆ ಸಾಧಕ ಕಾರಣ ಅಂತಂತಾರೆ ಅವರು. ಅವು ಅಲ್ಲ, ಆಚಾರ್ಯ ಅಂತಾರೆ ವ್ಯಾಪ್ತಿ ಜ್ಞಾನ ಇದ್ರೆ ಸಾಕು. ಲಿಂಗಂ ತತ್ವ ವಿಜಾನ. ನೋಡಿ, ಲಿಂಗ ಅಂದರೆ ಹೇತು. ಹೇತು ಜ್ಞಾನ ಯಾವಾಗದ ಅವನಿಗೆ ವ್ಯಾಪ್ತಿ ಜ್ಞಾನ ಮತ್ತು ಹೇತು. ವ್ಯಾಪ್ತಿ ಜ್ಞಾನ ಅದು ಹೇತು ಜ್ಞಾನ ಬಂತೆ. ವ್ಯಾಪ್ತಿ ಜ್ಞಾನ ಇದ್ದವನಿಗೇನೆ ಪ್ರತಿಜ್ಞಾರ್ಥ ಸಿದ್ಧಿ ಆದ ಮೇಲೆ ಇನ್ನು ಬೇರೆಯದು ಕೆಲಸ ಏನು ಉಳಿತು? ಇನ್ನು ಇಲ್ಲೇ ಇಲ್ಲ. ಆದ್ದರಿಂದ 5 ಅವಯವಗಳು ಎಂಬುವಂಥದ್ದು ತಪ್ಪು ಅಂತ ಹೇಳ್ತಾರೆ. ಇಷ್ಟಾಗಿ ನೀವು ತಿಳ್ಕೊಳ್ಳಿಕ್ಕೆ, ಇದೇ ತಿಳ್ಕೊಳ್ಳಿಕ್ಕೆ ನಿಮ್ಗೊಂದು ತಾಸು ಹತ್ತು. ಮುಂದಿನ ತಿಳ್ಕೊತೀವಿ ಸರಿ. ಮುಂದಿಂದು ಯಾಕಂದ್ರೆ ಇವೆಲ್ಲ ಮುಂದೆ ಹೋಗೋಣ. ಯದಿ ಲಿಂಗಮ ಸಿದ್ಧಂ ಸ್ಯಾತ್ ಉತಯವಾಶ್ಯಮಾನತ ಯದಿ ಸ್ಮಾರಕ ಮಾತ್ರ ಸ್ಯಾತ್ ಮತ್ತುರ್ನಾತ್ರ ಪ್ರಯೋಜನಂ. ಯದಿ ಲಿಂಗಮ ಸಿದ್ಧಂ ಸ್ಯಾತ್, ಒಂದು ವೇಳೆ ಲಿಂಗ ಅಂದರೆ ಹೇತು, ಆ ಹೇತುವೇ ಅಸಿದ್ಧ ಆಯ್ತು ಅಂದ್ರೆ ಕುತೈವ ಅಸ್ಯಮಾನ ಪರ್ವತೋ ವನ್ಯಮ ಧೂಮಾತನ್ನು ವೇಳೆ ಲಿಂಗವೇ ಅವನಿಗೆ ತೋರಿಲ್ಲ ಅಂತಂದ್ರೆ ಅನುಮಾನ ಹೆಂಗೆ ಬರ್ತದೆ? ಫ್ಯಾನ್ ತಿರುಗೋ ಫ್ಯಾನೇ ತೋರದೇ ಇದ್ದಾಗ ಕರೆಂಟದ ಜ್ಞಾನ ಹೆಂಗೆ ಆಗ್ತದೆ? ನಿಮ್ಮ ಕಣ್ಣಿಂದ ತಿರುಗೋ ಫ್ಯಾನ್ ಕಾಣಿಸ್ಬೇಕು ಅಂದರೆ ಮಾತ್ರ ಕರೆಂಟದ ಜ್ಞಾನ ಆಗ್ತದೆ. ಅಲ್ಲಿ ತಿರುಗೋ ಫ್ಯಾನೇ ಇಲ್ಲ ಅಂದಾಗ ಕರೆಂಟದ ಜ್ಞಾನ ಹೆಂಗೆ ಆಗ್ತದೆ? ಹಾಗಂಗಿಲ್ಲ. ಯದಿ ಲಿಂಗಮ ಅಸಿದ್ಧಂ, ಲಿಂಗ ಅಂದ್ರೆ ಸಾಧ್ಯ ತಿಳಿಸುವ ಹೇತು, ಅಸಿದ್ಧ ಅಂತಂದ್ರೆ ಅದು ಇಲ್ಲದೇ ಇದ್ರೆ ಆಗ ಕುತೇವಾಶ್ಯಮಾನ ಅದು ಪ್ರಮಾಣ ಹೆಂಗೆ ಆಗ್ತದೆ? ಇದು ಸ್ಮಾರಕ ಮಾತ್ರ ಸ್ಯಾತ್ ಮತ್ತುರ್ನಾತ್ರ ಪ್ರಯೋಜನಂ. ಇಲ್ಲ ಸ್ಮಾರಕ ಮಾತ್ರ ಸ್ಯಾತ್, ಸ್ಮರಣ ಪರಾಮರ್ಶೆಗಳು ಮಾತ್ರ ಕಾರಣ ಅಂದರೆ ಇಲ್ಲ, ಅದಲ್ಲ. ಯಾಕಂದರೆ ಅತ್ರ ಸ್ಮರ್ತುರ್ನಾತ್ರ ಪ್ರಯೋಜನಂ. ಅತ್ರ ವ್ಯಾಪ್ತಿವಚನದಿಂದಲೇ ಸ್ಮರ್ತು, ವ್ಯಾಪ್ತ್ಯಾದಿಗಳ ಸ್ಮರಣ ಇದ್ದವನಿಗೆ ಇಲ್ಲಿ ಹೇತು ಉಪನಯನಗಳಿಂದ ಏನೂ ಪ್ರಯೋಜನಾದಿಗಳಿಲ್ಲ ಅಂತ ಹೇಳ್ತಾರೆ. ತಾತ್ಪರ್ಯ ಇಷ್ಟೇ, ಹೇತುವಿನ ಜ್ಞಾನ ಅಥವಾ ವ್ಯಾಪ್ತಿ ಜ್ಞಾನವೇ ಅನುಮಾನಕ್ಕೆ ಮುಖ್ಯವಾದಂಥ ವ್ಯಾಪ್ತಿ ಜ್ಞಾನ. ಅದು ಹೇಳ್ತಾರೆ. ಅಂದರೆ ತಾರ್ಕಿಕ ಏನಂತಾರೆ? ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮನ ಇವು 5 6 ಇದ್ರೇ ವ್ಯಾಪ್ತಿ ಅವು ಇದಾಗ್ತದೆ. ಅನುಮಿತಿ ಹುಡ್ತದೆ ಅಂತ. ಅನುಮಿತಿ ಅಂದರೆ ಪ್ರತಿಜ್ಞಾರ್ಥ ಸಿದ್ಧಿ ಅಂತೇನದಲ್ಲ, ಅದು ವ್ಯಾಪ್ತಿ ಜ್ಞಾನ ಸಾಕದು. ವ್ಯಾಪ್ತಿ ಎಲ್ಲಿ ಧೂಮವೋ ಅಲ್ಲಿ ವನ್ಯ ಎಂಬ ಜ್ಞಾನ ತಲೆಯಾಗಿದ್ದರೆ ಸಾಕು, ಅಲ್ಲಿ ವನ್ಯದಂತ ಆಗಿಬಿಡ್ತದೆ ಜ್ಞಾನ. ಬೇರೆ ಯಾವುದೇ ಅಂಗಗಳು ಅಷ್ಟು ಅನಿವಾರ್ಯವಲ್ಲ. ಸೀಮದಾಸ ನೈಯಾಯಿಕರಿಗೆ ಅವ್ರು ಜಗಳ ನಡೆದ ಏನು ಅದಕ್ಕೆ ಯದಿ ಸ್ಮಾರಕ ಮಾತ್ರ ಸ್ಯಾತ್ ಮತ್ತುರ್ನಾತ್ರ ಪ್ರಯೋಜನಂ. ನ ಪಂಚಾವಯವಯೇ ಯುಕ್ತೌ 34 ನ ಪಂಚಾವಯವೋಕ್ತೌ ಚ ವಿವಾದಾವಸಿದ್ಭವೇತ್ ದೃಷ್ಟಾಂತಾದಿಷು ಚೈವಂ ಸ್ಯಾತ್ ಸಾಧನಂ ಪುನರೇವತು ಲಿಂಗೋಕ್ತೋಪಿ ಚೈವಂ ಸ್ಯಾತ್ ಅನುಮಾವಸತಿ ಧ್ರುವ. ನೋಡಿರಿ, ತಾರ್ಕಿಕರಿಗೆ ಆಚಾರ್ಯ ಜಗಳ ನಡೆದ. ನಿಮ್ಗೆ ಎರಡೂ ಗೊತ್ತಿಲ್ಲ. ಹಿಂಗಾಗಿ ನಿಮಗೆ ಎರಡೂ ನಿಮ್ಗೆ ತಾರ್ಕಿಕರು
ಒಂದು ಅನುಮಿತಿ ಹುಟ್ಟಬೇಕಾದರೆ ಅಂದರೆ ಇಲ್ಲಿ ಕರೆಂಟ್ ಇದೆ ಎಂದು ಅನುಮಿತಿ. ಅಪ್ರತ್ಯಕ್ಷ ಜ್ಞಾನಕ್ಕೆ ಅನುಮಿತಿ ಅಂತ ಏನಂತಾರೆ, ಪ್ರತ್ಯಕ್ಷ ಆಗದೇ ಇದ್ದಾಗೂ ಜ್ಞಾನ ಆಗ್ತಿರ್ತದೆ, ಅದು ಅನುಮಿತಿ ಅಂತ. ಆ ಅನುಮಿತಿ ಹುಟ್ಟಲಿಕ್ಕೆ ವ್ಯಾಪ್ತಿನೇ ಕಾರಣ ಅಂತ ನಾವು ಅಂತ. ವ್ಯಾಪ್ತಿ ಅಂದರೆ ಎಲ್ಲಿ ಧೂಮೋ ಅಲ್ಲಿ ಬನ್ನಿ, ಎಲ್ಲಿ ತಿರುಗೋ ಫ್ಯಾನೋ ಅಲ್ಲಿ ಕರೆಂಟ್, ಇದು ಸಾಕಂತಾರೆ. ಅವೇನಂತಾನೆ ಇಲ್ಲ, ಮೊದಲು ಪ್ರತಿಜ್ಞಾ. ಏನು ಪ್ರತಿಜ್ಞಾ ಅಂದ್ರೇನು? ಇಲ್ಲಿ ಕರೆಂಟ್ ಇದೆ, ಪ್ರತಿಜ್ಞೆ. ಯಾಕೆ? ತಿರುಗೋ ಫ್ಯಾನ್ ಇದ್ದದ್ದರಿಂದ. ಮೂರನೇದು, ಎಲ್ಲೆಲ್ಲಿ ತಿರುಗೋ ಫ್ಯಾನು ಅಲ್ಲೆಲ್ಲಿ ಕರೆಂಟು, ವ್ಯಾಪ್ತಿ. ಯಾವ ರೀತಿಯಾಗಿ ನಿಮ್ಮ ಮನೆಯೊಳಗಿನ ಫ್ಯಾನು ನೀವು ನೋಡಿರ್ತೀರಿ, ಫ್ಯಾನ್ ದೃಷ್ಟಾಂತ ಬೇಕಲ್ಲ ನೀವು. ಆದ್ದರಿಂದ ಪರ್ವತವು, ಆದ್ದರಿಂದ ಇಲ್ಲಿ ಕರೆಂಟ್ ಇದೆ, ಇವೆಲ್ಲ ಏನು ಕನ್ಕ್ಲೂಡಿಂಗ್, ಇವೆಲ್ಲ ಇದ್ದಾಗ ಅವಾಗ ಅನುಮಿತಿ ಹೊಡ್ತದೆ. ಅನುಮಿತಿ ಅಂದರೆ ಇಲ್ಲಿ ಕರೆಂಟ್ ಇದೆ ಎಂಬ ಅನುಮಿತಿ ಹೊಡ್ತದೆ. ಅದು ಇದಕ್ಕೆ ಪಂಚ ಅವಯವ ಅಂತಾರೆ: ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮ. ಪರ್ವತ ವನ್ನಿ ಉಳ್ಳದ್ದಾಗೆ ಇದೆ, ದೂರ ಪರ್ವತ ಕಾಣಿಸ್ತದೆ, ಅಲ್ಲಿ ವನ್ನಿ ಇದೆ ಅಂತ ನಾ ಹೇಳ್ತೇನೆ. ಹೆಂಗೆ ಅಂತೀನಿ ಆಚಾರ ಅಂತ. ಧೂಮ ಇದ್ದರಿಂದ ನನ್ನ ಪ್ರತಿಜ್ಞಾ ಏನು? ಪರ್ವತ ವನ್ನಿ ಉಳ್ಳದ್ದಾಗೆ, ಅದು ಕಾಣಿಸ್ತಿರಂಗಿಲ್ಲ ಬನ್ನಿ, ಅದು ಅಂತ ನಾ ಹೇಳ್ತಿರ್ತೀನಿ. ನೀವು ಹಿಂಗೆ ನೋಡ್ತೀರಿ, ಆಚಾರ ವನ್ನಿ ಕಾಣಿಸ್ಬಂತ ಒಳಗದನೋ, ಒಳಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಧೂಮಿದ್ದದೆ. ಪ್ರತಿಜ್ಞಾ ಯಾವುದು? ವನ್ನಿ ಉಳ್ಳದ್ದು. ಹೇತು ಯಾವುದು? ಧೂಮ. ವ್ಯಾಪ್ತಿ ಯಾವುದು? ಯಾವುದು ಧೂಮ ಉಳ್ಳದ್ದು ಅದೆಲ್ಲವೂ ವನ್ನಿ ಉಳ್ಳದ್ದು. ಏನು ಉದಾಹರಣೆ ಯಾವುದು? ಅಡುಗೆ ಮನೆಯೊಳಗೆ ಧೂಮ, ಅಗ್ನಿ ಎರಡು ನೋಡಿದೆ. ಇನ್ನು ತಸ್ಮಾತ್ ಪರ್ವತಃ ವನ್ಯ. ಇವೆಲ್ಲ ಈ 5 ಅವಯವಗಳು ಹೇಳಿದರೂ ಕೆಲವರಿಗೆ ಜ್ಞಾನ ಆಗಂಗೆ. ಆಮೇಲೆ ಪಂಚಾವಯವ ಉಕ್ತವು, ತಾರ್ಕಿಕರು ಹೇಳುವಂತೆ 5 ಅವಯವಗಳನ್ನು ಪ್ರಯೋಗ ಮಾಡಿದಾಗ್ಯೂ ವಿವಾದದ ಅವಸತಿ ನಿರ್ಣಯ ಆಗುವುದಿಲ್ಲ. ಅದ ಕಾರಣ ನೀವು ನಿಯಮ ಮಾಡಬೇಡ್ರಿ, 5 ಬೇಕು 6 ಬೇಕು. ದೃಷ್ಟಾಂತಾದಿಷು ಚೈವಂಶ ಸಾಧನಂ ಪುನರೇವತು. ಏನು ದೃಷ್ಟಾಂತಾದಿಷು ಏವಂಶ ಸಾಧನ ಪುನರೇವತು. ದೃಷ್ಟಾಂತ ವಚನದಲ್ಲಿ ಏನಂದ್ರೆ ಅದು ಉಪನಯನಾದಿಗಳಲ್ಲಿ ಅದನ್ನೇ ಅದ. ಲಿಂಗೋಕ್ತವಪಿ ಜೈವಂಶಾತ್ ಅನುಮಾನಸ್ಥಿತ್ ಭವೇತ್. ಬರೀ ವ್ಯಾಪ್ತಿ ಜ್ಞಾನ ಇದ್ದವಾಗ ಲಿಂಗೋಕ್ತವಪಿ ಏನು ಬರೇ ಒಂದು ಧೂಮ ಇಷ್ಟೇ ಅಂದರೂ ಸಾಕು. ಯಾವನಿಗೆ ಎಲ್ಲಿ ಧೂಮೋ ಅಲ್ಲಿ ಬನ್ನಿ ಅಂತ ಗೊತ್ತದ. ಏನಪ್ಪ ನೋಡಲ್ಲೇ ಧೂಮದ ನೋಡು ಇಷ್ಟೇ ಅಂತ ಬನ್ನಿ ಹಾಗೇ ಬಿಡ್ತದ. ಅಲ್ಲಿ ಪ್ರತಿಜ್ಞಾ ಮಾಡೋಕೆ ಏನೂ ಮಾಡೋ ಕಾರಣ ಇಲ್ಲ. ಯಾವನಿಗೆ ಅವರವರ ಜ್ಞಾನದ ಮೇಲೆ ಹೋಗ್ತದೆ ಹೊರತು 5 ಬೇಕು 6 ಬೇಕು ಅಂತ ನೇಮ ಇಲ್ಲ. ಬಟ್ ಇಷ್ಟೇ ಆಚಾರ್ಯರಿಗೆ ಹೇಳಬೇಕಾದ್ರೆ ತಾರ್ಕಿಕರು ಅನುಮಿತಿ ಹುಟ್ಟಲಿಕ್ಕೆ, ಅನುಮಿತಿ ಗೊತ್ತಾಯ್ತಿಲ್ಲ, ಅಪ್ರತ್ಯಕ್ಷ ವಸ್ತುವಿನ ಜ್ಞಾನ ಆಗಲಿಕ್ಕೆ 5 ಅವಯವಗಳ ಬೇಕು ಅಂತ ಅವರಂತಾರೆ. ಪರ್ವತೋ ವನ್ಯಮ ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ ಅಂತ ಏನು ನೇಮ ಮಾಡಬೇಡ. ಕೆಲವರಿಗೆ ಜ್ಞಾನ ಎಲ್ಲಿ ಧೂಮೋ ಅಲ್ಲಿ ವನ್ಯ ಅದ ಜ್ಞಾನದ, ಅವ ಏನು ಬಾ ನೋಡಲ್ಲೇ ವನ್ಯದ ಧೂಮದ ನೋಡು ಇಷ್ಟೇ ಅಂತ ಜ್ಞಾನ ಆಗ್ತಾಯಿಲ್ಲ. ನೋಡು ಹ್ಯಾಂಗ ತಿರುಗತ್ತ ನೋಡು, ಕರೆಂಟ್ ಜ್ಞಾನ ಅದೇ. ಇದೆಲ್ಲ ಕರೆಂಟ್ ಅದನೋ ಇಲ್ಲೋ ಅಂತ ಸಂಶಯ ನಡೆದ. ಹ್ಯಾಂಗ ತಿರುಗ್ತಾ ನೋಡ್ರಿ, ನಿಮಗೇನಾಯ್ತು? ಎಲ್ಲಿ ತಿರುಗ್ತು ಫ್ಯಾನು ಅಲ್ಲಿ ಕರೆಂಟು, ನಿಮಗೆಲ್ಲ ಜ್ಞಾನ ಅದನ್ನೇ ಅದ. ಅಲ್ಲಿ 5 ವಾಕ್ಯ ಯಾಕೆ ಹೇಳ್ಬೇಕು? ಹಾಂ, ಎಲ್ಲಿ ಫ್ಯಾನು ಅಲ್ಲಿ ಕರೆಂಟು, ಯಾವ ನಿಮ್ಮ ಮನೆಯಲ್ಲಿ ನೋಡಿದ ಹಂಗೆ, ಆದ್ದರಿಂದ ಇಲ್ಲಿ ಅದ. ಇವೆಲ್ಲ ಏನು ಕಾರಣ ಇಲ್ಲೇ ಇಲ್ಲ ಏನೋ. ಅದಕ್ಕೆ ಏನು ಹೇಳಿದ್ರು? ಪಂಚಾವಯವೋಕ್ತೌಚ 5 ಅವಯವಗಳನ್ನು ಹೇಳಿದರೂ ಕೆಲವು ನಿರ್ಣಯ ಆಗಂಗಿಲ್ಲ ಕೆಲವರಿಗೆ. ದೃಷ್ಟಾಂತಾದಿಷು ಚೈವಂಶ ಸಾಧನ ಪುನರೇವ. ದೃಷ್ಟಾಂತೋಕ್ತಿ ಅಂದ್ರೂ ಅವೆಲ್ಲ ಬಂದೇ ಬಿಡ್ತಾವೆ. ಲಿಂಗೋಕ್ತವಪಿ ಚೈವಂಶ ಬರೀ ಒಂದು ಧೂಮ ಅಂತ ಇಷ್ಟೇ ಅಂದ್ರೂ ಕೂಡ ಅನುಮಾನ ನಿರ್ಣಯ ಆಗ್ತದೆ. ಆದ್ದರಿಂದ 5 ಅವಯವಗಳ ನಿಯಮವನ್ನು ಮಾಡಬೇಡ. ಇಷ್ಟು ಅನುಮಾನದ. ಇದು ಅನುಮಾನ ದೋಷಗಳೇ. ದೋಷ ಮಾತ್ರ ಪ್ರತ್ಯಕ್ಷ ದೋಷ ಹೇಳಿದ್ರೆ ನಿನ್ಗೆ ಬಂದಿದ್ದಿಲ್ಲ. ಶುದ್ಧ ಪ್ರತ್ಯಕ್ಷ ಅಂದ್ರೆ ಅಶುದ್ಧ ಪ್ರತ್ಯಕ್ಷ ಯಾವುದು ಅಂತ ಬಂದು ನಿನ್ನ ಇನ್ನೊಮ್ಮೆ ಹೇಳ್ತಾ ಬೇಕಾದ್ರೆ
ಈಗ ಈ ಅನುಮಾನ ಹೇಳುತ್ತೆ. ಪ್ರತ್ಯಕ್ಷ ಅಂತ ನೀನು ಹೇಳಿದ್ವಿ, ನಿರ್ದುಷ್ಟವಾದ ಇಂದ್ರಿಯ ಅರ್ಥಗಳ ಸಂಪರ್ಕವೇ ಪ್ರತ್ಯಕ್ಷ. ನಿರ್ದುಷ್ಟ ಅಂದರೆ ದೋಷಗಳು ಯಾವುವು? ಪ್ರತ್ಯಕ್ಷ ಇಂದ್ರಿಯ ದೋಷಗಳು ಯಾವುವು? ಅರ್ಥದ ದೋಷಗಳು. ನೋಡಿರಿ, ಅರ್ಥ ಅಂದರೆ ಇದು ಟೇಬಲ್, ಇಂದ್ರಿಯ ಅಂದರೆ ಕಣ್ಣು, ಇವುಗಳ ಸಂಪರ್ಕ ಆಗಬೇಕು. ಇವೆರಡು ಹೇಗಿರಬೇಕು? ಇದೂ ನಿರ್ದುಷ್ಟ, ಇದು ನಿರ್ದುಷ್ಟ ಇರಬೇಕು. ಎರಡೂ ನಿರ್ದುಷ್ಟ ಇದ್ದಾಗ ಅಲ್ಲ, ಸಂಪರ್ಕ ಆಗಬೇಕು. ನಾ ಕಣ್ಣು ಭಾಳ ಚಲೋ ಚಲೋ ನನ್ನ ಕಣ್ಣು ಮುಚ್ಕೊಂಡು ಕೂತಾಗ ಹೆಂಗೆ ಇಲ್ಲ ನಮಗೇನು ಪುಸ್ತಕ ಅಂತೇಳಿ ಕಾಣಿಸೇವಂತ ಮುಚ್ಕೊಂಡು ಹೆಂಗೆ ಕಾಣಿಸ್ತದೆ? ಆ ಸಂಪರ್ಕ ಇದು ಭಾಳ ಮಹತ್ವದ. ಇಂದ್ರಿಯ ವಸ್ತು ಅವುಗಳ ಸಂಪರ್ಕ, ಇದರಿಂದ ಪ್ರತ್ಯಕ್ಷ ಜ್ಞಾನ ಏನು. ಆದರೆ ಒಂದು ಕರಾರ ಅದ, ಇಂದ್ರಿಯನೂ ಕರೆಕ್ಟ್ ಇರಬೇಕು, ವಸ್ತು ಕರೆಕ್ಟ್ ಇರಬೇಕು, ಆವಾಗ ಆದರೆ ಇಂದ್ರಿಯ ದೋಷಗಳು ಯಾವ ನೀನು ಹೇಳಿ ನಾನು ಇಂದ್ರಿಯ ದೋಷಗಳು ಯಾವ ಹೇಳು? ಕಾಚ ಕಾಮಲ. ಕಾಚ ಅಂದ್ರೆ ಕ್ಯಾಟ್ರಾಕ್ಟ್, ಕಾಮಲ ಅಂದ್ರೆ ಕಾಮಣಿ, ಕಾಮಣಿ 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 ಇವೇ ಮೊದಲಾದ ದೋಷಗಳು. ಕಣ್ಣಿಂದ ಅಷ್ಟೇ, ಕಿವಿಗೂ ಕೆಲವು ದೋಷ, ಕಿವಿಗೂ ಪಡೆದೇ ಸರಿ ಇರೋಂಗಿಲ್ಲ, ಮೂಗಿಗೆ ಕೆಲವು ದೋಷಗಳು, ನಾಲಿಗೆ ಕೆಲವು ದೋಷಗಳು, ಅವೆಲ್ಲ ಹೇಳಿ ಆದಿ ಪದ ಅಂತ ಹೇಳಿಬಿಟ್ಟು ಅಂತೂ ಇಂದ್ರಿಯಗಳು ನಿರ್ದುಷ್ಟಿದ್ದಾಗ ವಸ್ತುಗಳ ದೋಷ ಏನು? ಭಾಳ ದೂರ ಇರೋದು. ದೂರ ಇದ್ದ ವಸ್ತು ನಮ್ಗೆ ಕಾಣಿಸಿಲ್ಲ ಅಂತ ದೋಷ, ವಸ್ತುದು ಹೊತ್ತು ನಮ್ದಲ್ಲ. ನಮ್ಮ ಕಣ್ಣಿಗೆ ಒಂದು ನಿಯತಿದೆ, ಇಷ್ಟು ಡಿಸ್ಟೆನ್ಸ್ ಒಳಗೆ ಕಾಣಿಸಿದ್ರೆ ಕರೆಕ್ಟ್. ಆ ವಸ್ತು ದೂರ ಇತ್ತಂದ್ರೆ ಆ ವಸ್ತುವಿನ ದೋಷ. ಹಂಗ ನೋಡ್ರಿ, ಈಗ ನನಗೆ ಆ ಗಾಡಿ ಕಾಣಿಸಕತ್ತ, ಆ ಗಾಡಿಗೆ ಎಷ್ಟು ಗೆರೆಯವ ಹೇಳಂದ್ರೆ ಹೇಳಿ ನನ್ನ ಗಾಡಿ ಸಂಪರ್ಕ ಆಗ್ಯದ, ಕಣ್ಣಿಗೆ ಸಂಪರ್ಕ ಆಗ್ಯದ, ಗೆರೆ ಕಾಣಿಸಿಲ್ಲ, ಆ ಡಿಸ್ಟೆನ್ಸ್ ವಸ್ತುವಿನ ದೋಷ. ಒಂದು ನಮ್ಮ ಈ ಕಣ್ಣಿಗೆ ಇಷ್ಟು ಡಿಸ್ಟೆನ್ಸ್ ಇರಬೇಕಂತದ್ದು ಒಂದದ, ಅದಕ್ಕಿಂತ ದೂರ ಇದ್ರೆ ವಸ್ತುವಿನ ದೋಷ. ಇನ್ನೊಂದು ವಸ್ತುವಿನ ದೋಷ ಸಂಪರ್ಕ ಇರ್ತದೆ ಮಾತ್ರ. ಈ ತುಳಸಿ ಗಿಡದ ಒಳಗೆ ಹಸಿರು ಜಿಟ್ಟು ಕೊಡ್ತು, ಹಸಿರು ಜಿಟ್ಟು ನಿಂಗೆ ಜಿಟ್ಟು ಕಾಣಿಸೇವತ್ತು, ಹಿಂಗೆ ಕಳಿಯಾಡ್ಕತ್ತ ಜಿಟ್ಟು ಕಾಣಿಸ್ವಲ್ತು ನಿನಗೆ. ಯಾಕಂದ್ರೆ ವಸ್ತುವಿನ ದೋಷ. ಜಿಟ್ಟಿಯ ಬಣ್ಣ ತುಳಸಿ ಬಣ್ಣ ಎರಡು ಒಂದೇ. ನಮ್ಮ ಮನೆ ಒಬ್ಬ ಬಂದ 5 ಮಿನಿಟ್ ಸಿಕ್ಕಾಪಟ್ಟೆ ಬೈದು, ತರುಣ ಹುಡುಗ, ಏನು ನೀ ಬಂದು ನಮಸ್ಕಾರ ಮಾಡ್ತೀನಿ ಎಲ್ಲ ಮಾಡ್ತೀನಿ, ಏನಪ್ಪ ನೀ ಜನವಾರೇ ಹಾಕೋಂಗಿಲ್ಲ. ಅವ್ನಿಗೆ ಜನವಾದ್ರೆ ತೋರಿಸಿದ್ದೀನಿ, ಅಲ್ಲಿ ಹೋಗಿ ಮನೆ ಹೇಳ್ತಿದ್ದೀನಿ, ನಾ ಭಾಳ ಕಪ್ಪಿದ್ದೀನಿ ರೀ, ಆ ಜನವಾರ ಹೇಳ್ದ, ನಾ ಭಾಳ ಕಪ್ಪಿದ್ದೀನಿ ರೀ, ಆ ಜನವಾರ ಭಾಳ ತಿಕ್ಕೊಂಡಿದ್ದು, ಭಾಳ ಮಂದಿ ಅಂದಾರ ನನಗೆ, ಈಗ ನಿಮ್ಗೆ ಅದು ಕಾಣಿಸಿಲ್ಲ, ಅರ್ಥದೋಷ ಅಂದ್ರೆ ಮೈ ಬಣ್ಣ ಜನವಾರ ಬಣ್ಣ ಅದು ಒಂದೇ ಇದ್ದಾಗ ಅದು ಆಮೇಲೆ ತೋರಿಸಿದ ನೋಡ ಸರ್ ಕಪ್ಪ ಹೌದು ಜನ ಹಾಕ್ಕೊಂಡ್ರೆ ಜನ ಹಾಕೊಂಡು ನಿಮ್ಮ ಮುಂದೆ ಬರೋಂಗೆ ನಾವು ನಿಮ್ಮ ಮುಂದೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಜನವಾರ ಅದ ಅಂತ ಹೇಳ್ತಾರೆ. ಇಲ್ಲ ನಾವು ಆ ಧೈರ್ಯ ಬರೋಂಗಿಲ್ಲ. ನಾವು ಬೈದವ ಎಲ್ಲ ಬಂದು ನಮಸ್ಕಾರ ಮಾಡ್ತೀವಿ, ಹುಚ್ಚ ನೀ ತೋರಿಸಿದ. ಯಾಕಂದ್ರೆ ಸಮಾನ ದ್ರವ್ಯ, ಜನವಾರ ಬಣ್ಣ ಅವರ ಬಣ್ಣ ಬಂದೇ. ಹೀಗಾಗಿ ಸ್ವಾಮಿಗಳು ಹಂಗೆ ಇದ್ದಾಗ ನಾವು ನಿಂತಿರ್ತಾರೆ, ಇಬ್ಬರು ಶಾಟಿ ಎದ್ಕೊಂಡು. ಅವಾಗ ಯಾರು ಸ್ವಾಮಿಗಳು ಗೊತ್ತಾಗ ಸಮಾನ ದ್ರವ್ಯ ಅಂದರೆ ಇಬ್ಬರು ಶಾಟಿ ಹೊಟ್ಕೊಂಡು. ಅವಾಗ ನಾವು ಭಾಳ ಮಂದಿಗೆ ಹೇಳ್ತಿದ್ವಿ, ಸ್ವಾಮಿಗಳು ಬಂದಾಗ ಶಾಟಿ ಹೊತ್ಕೊಂಡು ಬರಬೇಡ, ಯಾರು ಮಿಕ್ಕಿ ವೇಳೆಗೆ ಹೊತ್ಕೊಂಡ್ರಿ. ಸ್ವಾಮಿ ಬಂದಾಗ ಭಾರಿ ಶಾಟಿ ಹೊತ್ಕೊಂಡು ಬಂದು ಕೊಡೋದು, ಇದು ಮಾಡೋದು, ಅದು ಅವರೇ ಕೊಡ್ತಿದ್ದು ಅವ್ರ ಮುಂದೆ ಕೊಡೋದು, ನಾವು ಮಾಡೋದು. ಅದು ನಾವು ತುಂಬ ಶೇಷ ವಸ್ತ್ರ ಅಂತ ಬರ್ಕೊಂಡು ಸ್ವಾಮಿಗಳು ಬಂದಾಗ ಹೊತ್ಕೊಂಡು ಉಟ್ಕೊಳ್ಕತ್ತಾರೆ. ಶಾಟಿ ಅನ್ಕ ಉಟ್ಕೊಳ್ಳೇಬಾರ್ದು, ಕಾವಿ ಬಣ್ಣದ್ದು ಎಂದೂ ಉಟ್ಕೋಬಾರ್ದು, ಉಟ್ಕೊಳ್ಬಾರ್ದು. ಗುರುಗಳು ಕೊಂಡಿದ್ರೆ ಹೊತ್ಕೋಬೋದು. ಆದಷ್ಟು ಬಿಳಿ ಬಟ್ಟೆ ಉಟ್ಕೋ, ಬಿಳಿ ನೀಲಿ ಬಟ್ಟೆ, ಮಡಿ ಭಾಳ ಬರೋಂಗಿಲ್ಲ, ನೀಲಿ ಅಂಚ, ನೀಲಿ ಬಟ್ಟೆ ಕರಿ ಹೆಚ್ಚಾಗಿ ಮಡಿಗಳು ಹೊರಗೆ ಬರ್ಬೋದು.
ಮಡಿ ಒಳಗೆ ನೀಲಿ ಧೋತ್ರ ಅಂದರೆ ನೀಲಿ ಹಂಚಿದ್ದು ನೀಲಿ ಅದನ್ನು ಬಳಸ್ಬಾರ್ದು. ಏನೂ ಇಲ್ಲದೆ ಇದ್ದಾಗ ಬಳಸಲಿ ಅಂದ್ಕೊಂಡಂತ ಬ್ರಹ್ಮತ್ಯ ದೋಷ ಏನಲ್ಲದು. ಆದರೆ ಅಷ್ಟು ಚಲೋ ಪ್ರಶಸ್ತ ಅಲ್ಲ, ಶುಭ ಕಾರ್ಯ. ಈ ಕೆಲವು ಮಂದಿ ಚಂದ ಕಾಣಿಸ್ತಾರೆ ನೀಲಿ ಮಡಿ ಇಟ್ಕೊಂಡು ಕೊಡ್ತಾರೆ. ನಾ ಯಾಕೋ ಅದನ್ನು ನಿಷಿದ್ಧ. ನೀಲಿ ಚಂದ ಕಾಣಿಸ್ತಾರೆ ಫೋಟೋ ನನಗೆ. ಅದಷ್ಟು ಶುಭ ಕಾರ್ಯದೊಳಗೆ ಇದರೊಳಗೆ ಕೇಸರಿ, ಹಳದಿ, ಬಿಳಿ, ನೀಲಿ ಬಿಟ್ಟು ಹಸರ, ನೀಲಿದ ಅಷ್ಟು ಪ್ರಶಸ್ತ ಅಲ್ಲ. ಪಾಪ ಹೋಗಿ ಕೂತಿರ್ತಾರೆ, ತಪ್ಪಂದ ಅಲ್ಲಿಗೆ ಹೋಗಬೇಡ, ಗೊತ್ತಿರಲಿ. ಇದ್ದಿದ್ರು ಫಸ್ಟ್ ಕ್ಲಾಸ್ ಅಲ್ಲ. ನೀಲಿ ಮತ್ತು ಕರಿ ಲೌಕಿಕಗಳು ಚಂದ ಕಾಣಿಸ್ತಾ ಉಟ್ಕೊಂಡು ಹೋಗಿ. ಲೌಕಿಕಗಳಿಗೆ ಬೇಡ ನನಗೆ. ಕರಿ ಪ್ಯಾಂಟು ಚಂದ ಕಾಣಿಸ್ತಾವೆ. ಆದರೆ ಶುಭ ಕೆಲಸ, ಮಡಿ ಕೆಲಸ ಒಳಗೆ ಆದಷ್ಟು ಹಳದಿ, ಹಸರ, ಬಿಳಿ, ಕೆಂಪ, ಕೇಸರಿ, ಬೂದಿ ಬಣ್ಣ ಇವೆಲ್ಲ ಬರ್ತವೆ. ನೀಲಿದೇನದಲ್ಲ, ಲೌಕಿಕಗಳು ಬರ್ತದೆ. ಆದಷ್ಟು ಲಗ್ನ ಮದುವೆ ಒಳಗೂ ನಿಮ್ಮ ಮನ್ಯಾಗ 2 ಮಡಿ ಬಂತು. ಒಂದು ಉತ್ತಮ ಕೇಸರಿ, ಕೆಂಪ, ನೀಲಿ. ಅವಾಗ ಕೇಸರಿ ಉಂಟು, ನೀಲಿದು ಹೊರಗೆ ಲೌಕಿಕವಾಗಿ ಚಂದ ಕಾಣಿಸ್ತೈತಿ. ಕೆಂಪು ಬಣ್ಣಿದ್ದಾಗ ನೀಲಿ ಚಂದ ಕಾಣಿಸ್ತದೆ, ಕರಿ ಇದ್ದಾಗ ನೀಲಿ ಚಂದ ಕಾಣಿಸ್ತಾಗಿಲ್ಲ. ಕರಿ ಬಣ್ಣಿದ್ದಾಗ ನೀಲಿ ಚಂದ ಕಾಣಿಸ್ತದೆ, ಕೆಂಪು ಇರ್ತಾರೆ ನೋಡಿ, ನೀನು ಇಟ್ಕೊಂಡು ಭಾರಿ ಕಾಣಿಸ್ತಾರೆ. ನೀವು ಚಂದಕ್ಕೆ ಹಾಕೋದು ಬೇಡ ನನಗೆ. ಜಾಂಬಳಿ ಹಂಗೆ ಸಮಾನ ದ್ರವ್ಯಾಭಿಘಾತ, ಸಮಾನವಾದಂಥ ವಸ್ತುಗಳು 2 ಇದ್ದಾಗ ಅದು ಅರ್ಥದೋಷ. ನಮಗೆ ತುಳಸಿ ಮತ್ತು ಜಿಟ್ಟು 2 ಗೊತ್ತಾಗ ಅರ್ಥದೋಷ. ಹಿಂದಕ್ಕೆ ಹೇಳ್ತಿದ್ದೆ, ಹತ್ತಿ ಚೆನ್ನಾಗಿ ಅರಳಿದೆ. ಹತ್ತಿ ಅಂದರೆ ಒಂದು 2 ಚಮಚ ಮೊಸರು ಹಾಕಿದೆ. ಮೊಸರು ಯಾವುದು, ಹತ್ತಿ ಯಾವುದು ಗೊತ್ತಾ? ಬೆಳ್ಳಗೆ ಹತ್ತಿ ಅದೇ ಮಗ್ಲಕ್ಕೆ ಮೊಸರು ಇಟ್ಟಿದೆ, ಹತ್ತಿ ಜೋಡಿದೆ, ಗೊತ್ತಾ? ನೋಡ, ಇದು ಅರ್ಥದ ದೋಷ. ಇಂಥ ಅರ್ಥದ ದೋಷ, ಇಂದ್ರಿಯ ದೋಷಗಳು ಇಲ್ಲದೇ ಇದ್ದಾಗ, ಇಂದ್ರಿಯ ಮತ್ತು ವಸ್ತುಗಳ ಸಂಪರ್ಕ ಆದಾಗ ಆಗುವ ಜ್ಞಾನಕ್ಕೆ ಶುದ್ಧ ಪ್ರತ್ಯಕ್ಷ. ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ ಅಂತ ಪ್ರತ್ಯಕ್ಷ ದೋಷ ಆಯಿತು. ಅನುಮಾನ ದೋಷಗಳು ಭಾಳ. ಅಂತ ನಿರ್ದುಷ್ಟವಾದ ಅನುಮಾನವೇ ಅನುಮಿತಿಗೆ ಸಾಧಕವಾಗಿದೆ. ಅನುಮಾನ ದೋಷಗಳು ಯಾವುವು? ಮತ್ತು ವಿರೋಧ, ಸಂಗತಿ, ಇವೆಲ್ಲ ಆರವ, ವಿಚಾರ, ಇವೆಲ್ಲ ಅಂದರೆ ಇವರು ನೋಡ್ರಿ, ಅನುಮಾನಕ್ಕೆ ದೋಷಗಳ ಭಾಳ ಹೇಳ್ತಾರೆ ತಾರ್ಕಿಕರು ಇತ್ಯಾದಿ. ಚಿನ್ನಾಚಾರ 3 ಹೇಳ್ತಾರೆ. ಏನು 3? ಏನೋ ವಿರೋಧ, ಏನು ಆಮೇಲೆ ಅಸಂಗತಿ ಮತ್ತು ವ್ಯಾಪ್ತಿ ಇಲ್ಲದೇದು ಅವ್ಯಾಪ್ತಿ. ವಿರೋಧ, ಅಸಂಗತಿ, ಅವ್ಯಾಪ್ತಿ. ಏನು ಈ 3 ದೋಷಗಳು ಹೇಳಬೇಕು. ಉಳಿದ ಯಾವುದೇ ದೋಷ ಹೇಳಿದರೂ ಈ 3ರಾಗೆ ಅಂತರ್ಭಾವ. ಪ್ರತ್ಯೇಕ ದೋಷಗಳನ್ನು ಹೇಳಲಿಕ್ಕಿಲ್ಲ. ಮುಂದೆ ಯಾವುದೇ ದೋಷ ಹೇಳಿದ್ರು ಈ 3ರಾಗ ಅಂತರ್ಭಾವ. ಹೌದು. ಏನು ವಿರೋಧ, ಅಸಂಗತಿ, ಅವ್ಯಾಪ್ತಿ. ಅದನ್ನು ವಿರೋಧೋಪಿ ತ್ರಿಧೇವ ಸ್ಯಾತ್ ಪ್ರತಿಜ್ಞಾರ್ಥ ವಿರುದ್ಧತ ಲಿಂಗರಾಹಿತ್ಯಮತ್ಯಾಪಿ ನ್ಯೂನಾಧಿಕ್ಯೇತು ವಾಚಿಕೆ. ಇದನ್ನೇ ಸ್ವಲ್ಪ ಬೆಳೆಸ್ತಾರೆ ನೋಡಿ. ವಿರೋಧ ಅಸಂಗತಿಶ್ಚೈವ ಸಾಕ್ಷಾತ್ ಯುಕ್ತೇಸ್ತು ದೋಷ ಪ್ರತಿಜ್ಞಾಯಾಮ್ ಅಸಂಬಂಧೋ ಯುಕ್ತೇ ಮುಕ್ತ ಅಸಂಗತಿ. ವಿರೋಧ ಮತ್ತು ಅಸಂಗತಿ ಸಾಕ್ಷಾತ್ತಾಗಿವೆ, 2 ಅಂತಂತ. ಏನು ಮುಂದೆ ಹೋಗೋಣ. ವಿರೋಧೋಪಿ ತ್ರಿಧೈ, ವಿರೋಧನೂ 3 ವಿಧ. ಪ್ರತಿಜ್ಞಾ ವಿರೋಧ, ಲಿಂಗ ವಿರೋಧ, ವ್ಯಾಪ್ತಿ ವಿರೋಧ.
ಏನು ಇನ್ನು ವಾಚನಿಕ ವಿರೋಧಗಳು ಸಾಧ್ಯ ವ್ಯಾಪಕ ವೈಲೋಮ್ಯಂ ಅವ್ಯಾಪ್ತಿ ಸಾಧನಸ್ಯ ಚ ದುರ್ಬಲೇನ ವಿರೋಧೇಪಿ ನ ಪ್ರಮಾಣಮ ಸಾಧಕಂ. ಅವ್ಯಾಪ್ತಿ ಅಂದರೆ ಏನು? ಸಾಧ್ಯ ಸಾಧನಗಳಿಗೆ ಸಂಬಂಧದ ವೈಷಮ್ಯರು. ದುರ್ಬಲೇನ ವಿರೋಧೋಪಿ ನ ಪ್ರಮಾಣಮ ಸಾಧಕಂ. ದುರ್ಬಲವಾಗಿರ್ತಕ್ಕಂಥ ವಿರೋಧದಿಂದ ಯಾವ ವಿರೋಧವೂ ಬರಂಗಿಲ್ಲ, ಅದು ಅಪ್ರಾಮಾಣಿಕ ಸಾಧನವಲ್ಲ. ಸ್ವವಾಕ್ಯೇನ ವಿರೋಧೇಪಿ ನೈವ ಸಾಧಕತಾಂ ದದೆ. ನಮ್ಮ ಮಾತಿನಿಂದೇ ನಾವೊಮ್ಮೆ ಹೇಳೋದು, ನಾವು ಮಾಧ್ವ ರೈತ ಒಪ್ಪನೋ ಭಾಳ ವಿರೋಧ ಮಾಡ್ಕೊಂಡು ನಾನು ಒಪ್ಪ ಇನ್ನೊಂದು, ನಿಮ್ಮ ಮಾತಿನಿಂದ ನಿಮಗೇನು ಬಂತು? ವಿರೋಧ ಬಂತು. ಸ್ವವಾಕ್ಯೇನ ವಿರೋಧೋಪಿ ನೈವ ಸಾಧಕತ. ಅದಕ್ಕೆ ಸ್ವವಚನ ವಿರೋಧ, ಅದು ನಿಮ್ಮ ಮಾತು ಸಾಧಕ ಆಗಂಗಿಲ್ಲ. ಸಂವಾದ ಅನುಕ್ತಿ ಸಂಯುಕ್ತ ಏತೇ ಮತ್ತು ಇವು ನಿಗ್ರಹಗಳು. ಸಂವಾದ ಅನುಕ್ತಿಗಳು ಇವೇ ನಿಗ್ರಹ ಸ್ಥಾನಗಳು. ಇನ್ನು ಈ 6 ವಿಧ ನಿಗ್ರಹ ಸ್ಥಾನಗಳವ ಹೊರತು ಭಾಳ ನಿಗ್ರಹ ಸ್ಥಾನ. ನಿಗ್ರಹ ಸ್ಥಾನ ಪರಕೆಯನ್ನು ಸೋಲಿಸ್ತಕ್ಕಂಥ ಯುಕ್ತಿಗಳು ಅವು 6 ಅವು ಉಳಿಕಿದ್ರೆ ಭಾಳ ಹೇಳ್ತಾರೆ. ಅವೆಲ್ಲವನ್ನ 6ರೊಳಗೆ ನಾವು ಜೋಡಿಸ್ತೀವಿ. ಇಷ್ಟು ನಮ್ಮ ಮತ ಸಿದ್ಧಾಂತ. ಹಾಗಾದ್ರೆ ಈ ಇದು ನಡೀತು, ಕಥಾ ನಡೀತು. ಕಥಾ ಅಂದರೆ ಹರಿಕಥಾ ಅಲ್ಲ. ಕಥಾ ಅಂದ್ರೆ ವಾದಿ ಪ್ರತಿವಾದಿಗಳಲ್ಲಿ ನಡೆಯತಕ್ಕಂತಹ ಚರ್ಚಾ ಕಥಾ ಅಂತ. ಆ ಚರ್ಚಾ ಹೆಂಗಿರಬೇಕು ಅಂದ್ರೆ ಅತ್ಯುತ್ತಮ ಜಡ್ಜು, ಇಬ್ಬರು ವಾದಿ ಪ್ರತಿವಾದಿ ವಕೀಲರು ಇದ್ದಾಗ ನಡೆಯುವ ಆರ್ಗ್ಯುಮೆಂಟಕ್ಕೆ ಕಥಾ ಅಂತ. ಅದನ್ನೇ ಆಚಾರ ಕಥಾ ಲಕ್ಷಣ. ಇಂಥ ಕಥಾದಲ್ಲಿ ನಡೆಯುವ ಚರ್ಚೆಗಳು ಉತ್ತಮ. ಅಲ್ಲಿ ಆದದ್ದು ನಿರ್ಣಯವೇ ನಿರ್ಣಯ. ಕಥಾಲಕ್ಷಣ ಅಂತ ಆಚಾರ ಪ್ರತ್ಯೇಕ ಅದನ್ನು ಇಲ್ಲಿ ಹೇಳ್ಕೊತಾರೆ. ಕಥಾಲಕ್ಷಣ ಗ್ರಂಥ ಹೇಳಿದ್ದನ್ನು ಇಲ್ಲಿ ಹೇಳ್ಕೊತಾರೆ. ಏನು ಕಥಾ ಅಂದರೆ ಏನು, ಕಥಾದ ಸ್ವರೂಪ ಏನು, ಅಲ್ಲಿ ಜಡ್ಜ್ ಯಾರು, ವಾದಿ ಯಾರು, ಪ್ರತಿವಾದಿ ಯಾರು, ಅದು ಹೆಂಗೆ ಮಾತಾಡಬೇಕು, ನಿಯಮಗಳು ಏನು, ಅಲ್ಲಿ ಆದ ನಿರ್ಣಯಗಳನ್ನು ಹೆಂಗೆ ಸ್ವೀಕಾರ ಮಾಡಬೇಕು ಇತ್ಯಾದಿ ವಿಚಾರವನ್ನು ಕಥಾಲಕ್ಷಣದಲ್ಲಿ ಆಚಾರ್ಯ ಹೇಳ್ಯಾರ. ಅದನ್ನೇ ಇಲ್ಲಿ ಅನುವ್ಯಾಖ್ಯಾನ ತಂದಾರ. ಆ ಕಥಾ ಲಕ್ಷಣ ಅದನ್ನು ನಾವು ನಾಳೆ ಹೇಳ್ತೀವಿ. ಸರಳದ ಇದೇ ಭಾಳ ಹಂಗೆ ತಲೆ ಕೆಡಿಸುವಂಥದ್ದೇನಿಲ್ಲ. ನಾಳೆ ಹೇಳ್ತೀವಿ. ಯಾವುದು ಅನುಮಾನದ್ದು ನಾ ಹೇಳ್ತೀನಿ ಕೇಳಿ. ನೀವು ಅನುಮಾನ ಕೈ ಹಚ್ಚಿದ್ರಿ 1 ತಾಸು ಆಗಿ ಇಷ್ಟು ಸಾಕು. ಅನುಮಾನ ಅಂದ್ರೆ ಪಕ್ಷ ಸಾಧ್ಯ ಹೇತು ಮನ ಇಲ್ಲಿ ಎಷ್ಟು ಕಷ್ಟದ ಅಂದ್ರೆ ನೀವು ಮೊದಲು ಬೇಸ್ಮೆಂಟೇ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ವಿರೋಧಿಗಳು ಎಷ್ಟು ಮಂದಿ ಇದ್ದಾರ, ಅವರು ಆಮೇಲೆ ಅವ್ರು ಇವ್ರು ಹೆಂಗೆ ಖಂಡನ ಮಾಡ್ತಾರೆ, ಇವು ತಿಳಿಯಂಗೇ ಇಲ್ಲ. ಅದಕ್ಕೆ ಇಷ್ಟು ಸಾಕು ಅನುಮಾನದ ಬಗ್ಗೆ. ಇಷ್ಟು ಜ್ಞಾನಗಳಾಯ್ತು. ಅನುಮಾನ ಅಂದ್ರೆ ಏನು ಗೊತ್ತಾಗುತ್ತೆ? ಯುಕ್ತಿಯಿಂದ ಪ್ರತ್ಯಕ್ಷ ವಸ್ತುವಿನಿಂದ ಅಪ್ರತ್ಯಕ್ಷ ವಸ್ತು ತಿಳ್ಕೊ. ನಾನು ನಿಮ್ಗೆ ಹೇಳಿಲ್ಲ, ತಿರುಗುವ ಫ್ಯಾನ್ನಿಂದ ಕಣ್ಣಿಗೆ ಕರೆಂಟ್ ತಿಳ್ಕೊ. ಅಲ್ಲಿ ಸಂಬಂಧ, ಅದಕ್ಕೆ ವ್ಯಾಪ್ತಿ ಅಂತಾರೆ. ವ್ಯಾಪ್ತಿ ಜ್ಞಾನ ಇರ್ತದೆ, ಅನುಮಿತಿ ಹುಡ್ತದ. ಬಸ್ ಇಷ್ಟು ಸಾಕು. ಉಳ್ಕಿವೆಲ್ಲ ಅವರ ವೈಯಕ್ತಿಕ ಇದು ಏನವ ಚರ್ಚಾಗಳ ಭಾಳವ. ಅವು ನಿಮಗೆ ಎಷ್ಟು ಹೇಳಿದರೂ ತಿಳಿಯಬಹುದು, ಬುದ್ಧಿ ಅದ ಮತ್ತೆ ಹೋಗ್ಬಿಡ್ತು. ತಿಳಿಯಬಹುದು ಬುದ್ಧಿ ಚಲೋ ಅದು. ಆದರೆ ಅದು ಇಲ್ಲಿ ಭಾಳ ಉಪಯೋಗ ಬೀಳಂಗಿಲ್ಲ. ಅದನ್ನು ಮುಂದೆ ಹೋಗಿ ನಾಳೆ ಕಥಾಲಕ್ಷಣ ಬಗ್ಗೆ, ನಾಳೆ 41ನೇ ಶ್ಲೋಕ.